ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು GDR ಸ್ಕೂಲಿಂಗ್ ಅಡ್ಡ. ಓಕೆ, ಸೊ ಇವತ್ತಿನ ದಿನ ನಾವೇನ್ ಮಾಡ್ತಾ ಇದ್ದೀವಿ, ನಿಮ್ಮ ಸಿಕ್ಸ್ತ್ ಕ್ಲಾಸ್ ನ ಏನು ಕರ್ನಾಟಕ ಸ್ಟೇಟ್ ಸಿಲೆಬಸ್ ನವ್ರದ್ದು ಸಿಕ್ಸ್ತ್ ಕ್ಲಾಸ್ ನ ಹಿಸ್ಟ್ರಿ ಏನಿದೆ, ಇಂಟ್ರೊಡಕ್ಷನ್ ಟು ಹಿಸ್ಟ್ರಿ ಅಂಡ್ ಪ್ರೀ ಹಿಸ್ಟೋರಿಕ್ ಸೊಸೈಟಿ, ಈ ಒಂದು ಚಾಪ್ಟರ್ ನ ನೋಡ್ತಾ ಇದ್ದೀವಿ. ಚಾಪ್ಟರ್ 1 ಇಂಟ್ರೊಡಕ್ಷನ್ ಟು ಹಿಸ್ಟ್ರಿ ಅಂಡ್ ಪ್ರೀ ಹಿಸ್ಟೋರಿಕ್ ಸೊಸೈಟಿ, ಸಿಕ್ಸ್ತ್ ಕ್ಲಾಸ್ ನ ಚಾಪ್ಟರ್ 1 ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್. ಓಕೆ, ಸೊ ಈ ಚಾಪ್ಟರ್ ಅಲ್ಲಿ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ, ಹಿಸ್ಟ್ರಿ ಅಂದ್ರೆ ಏನು, ಪ್ರೀ ಹಿಸ್ಟೋರಿಕ್ ಪೀರಿಯಡ್ ಅಂದ್ರೆ ಏನು, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಅದಷ್ಟೇ ಅಲ್ಲದೆ ಹಿಸ್ಟೋರಿಕ್ ಪೀರಿಯಡ್ಗೂ ಪ್ರೀ ಹಿಸ್ಟೋರಿಕ್ ಪೀರಿಯಡ್ಗೂ ಏನ್ ಡಿಫ್ರೆನ್ಸ್ ಇದೆ, ಅದೆಲ್ಲವೂ ನಿಮ್ಗೆ ತಿಳಿಸ್ಕೊಡ್ತಾರೆ. ಇಲ್ಲಿ ಸ್ಟೋನ್ ಏಜ್ ಇದೆ, ಮೆಟಲ್ ಏಜ್ ಇದೆ, ಹ್ಯೂಮನ್ ಲೈಫ್ ಹೇಗ್ ಚೇಂಜ್ ಆಯ್ತಾವ ಎರಡರ ಮಧ್ಯ, ಎಲ್ಲ ಡಿಫ್ರೆನ್ಸ್ ಗಳ ಬಗ್ಗೆ ಈ ಒಂದು ಚಾಪ್ಟರ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತಾರೆ. ಈ ಚಾಪ್ಟರ್ ಕರೆಯೋದ್ರಿಂದ, ಈ ಚಾಪ್ಟರ್ ಅನ್ನ ರೀಡ್ ಮಾಡೋದ್ರಿಂದ ನಿಮ್ಗೆ ಏನಾಗತ್ತಪ್ಪ ಅಂತಂದ್ರೆ ಹಿಸ್ಟ್ರಿ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಅರ್ಥ ಆಗುತ್ತೆ. ಅದ ಬಿಟ್ರೆ ಹಿಸ್ಟ್ರಿಯ ಇಂಪಾರ್ಟೆಂಟ್ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಹಿಸ್ಟ್ರಿಯ ಸೋರ್ಸಸ್ ಯಾವ ಒಂದು ಫಾರ್ಮೇಶನ್ ಅಲ್ಲಿ ಇತ್ತು, ಹೇಗಿತ್ತು, ಮತ್ತೆ ಕ್ಲಾಸಿಫಿಕೇಶನ್ ಹೇಗಾಯ್ತು, ಹಿಸ್ಟ್ರಿದು ಹೇಗ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ, ಎಲ್ಲವೂ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಡಿಫ್ರೆಂಟ್ ಸ್ಟೇಜ್ ಗಳಲ್ಲಿ ಹೇಗೆ ಎಲ್ಲಾ ಸ್ಟೋನ್ ಏಜು, ಏನು ಲೊಕೇಶನ್ಸ್, ಅವು ಎಲ್ಲವೂ ನಿಮ್ಗೆ ಅರ್ಥ ಮಾಡ್ಕೋತೀರಿ ಅಂತ ಹೇಳ್ತಾರೆ. ಫಸ್ಟ್ ಪಾಯಿಂಟ್ ಸ್ಟಾರ್ಟ್ ಮಾಡೋಣ. ವಾಟ್ ಈಸ್ ಹಿಸ್ಟ್ರಿ? ಏನ್ ಹೇಳ್ತಾರೆ ಇಲ್ಲಿ, ಹಿಸ್ಟ್ರಿ ಅಂದ್ರೆ ಏನು ಅಂತ ಕೇಳಿದಾಗ ಏನ್ ಹೇಳ್ತಾರೆ, ದ ಸಿಸ್ಟಮೆಟಿಕ್ ಪ್ರೆಸೆಂಟೇಶನ್ ಆಫ್ ಪಾಸ್ಟ್ ಇವೆಂಟ್ ಈಸ್ ಕಾಲ್ಡ್ ಹಿಸ್ಟ್ರಿ. ಏನಂತ ಹೇಳ್ತಾರೆ, ಹಿಂದೆ ಪಾಸ್ಟ್ ಇವೆಂಟ್ ಅಂದ್ರೆ ಹಿಂದೆ ಆಗಿ ಹೋಗಿರುವಂತಹ ಘಟನೆಗಳ ಒಂದು ಇವೆಂಟ್ ಗಳ ಏನಪ್ಪಾ ಅಂತಂತಂದ್ರೆ ಒಂದು ಸಿಸ್ಟಮೆಟಿಕ್ ಪ್ರೆಸೆಂಟೇಶನ್ ಏನಿದೆ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ, ಅದನ್ನೇ ನಾವೇನಂತ ಕರಿತೀವಿ, ಹಿಸ್ಟ್ರಿ ಅಂತ ಕರಿತೀವಿ ಅಂತ ಹೇಳಿ ಹೇಳ್ತಾರೆ. ಇಟ್ ಇಂಟ್ರಡ್ಯೂಸಸ್ ದ ಜರ್ನಿ ಆಫ್ ಹ್ಯೂಮನ್ ಬೀಯಿಂಗ್ಸ್. ಅದೇನ್ ಇಂಟ್ರಡ್ಯೂಸ್ ಮಾಡುತ್ತೆ, ಹ್ಯೂಮನ್ ಬೀಯಿಂಗ್ಸ್ ನ ಜರ್ನಿಯನ್ನ ಇಂಟ್ರಡ್ಯೂಸ್ ಮಾಡುತ್ತೆ. ಇಟ್ ಟೆಲ್ಸ್ ಅಬೌಟ್ ದ ಫೇಲ್ಯೂರ್ ಅಂಡ್ ಸಕ್ಸೆಸ್ ಆಫ್ ಹ್ಯೂಮನ್ಸ್ ಇನ್ ದ್ಯಾಟ್ ಜರ್ನಿ. ಅದಿನ್ನೂ ಏನ್ ಹೇಳ್ಕೊಡತ್ತೆ ನಮ್ಗೆ, ಆ ಒಂದು ಜರ್ನಿಯಲ್ಲಿ ಹ್ಯೂಮನ್ಸ್ ಸಕ್ಸೆಸ್ ಆಗಿರೋದು, ಫೇಲ್ಯೂರ್ ಆಗಿರೋದು, ಎಲ್ಲ ಒಂದು ಕಥೆಗಳನ್ನ ನಮ್ಗೆ ಹೇಳ್ಕೊಡತ್ತೆ. ವೈಲ್ ಎಕ್ಸ್ಪ್ಲೇನಿಂಗ್ ದ ಹಿಸ್ಟೋರಿಕಲ್ ಇನ್ಸಿಡೆಂಟ್ಸ್, ದ ಅಕ್ಯುರಸಿ ಆಫ್ ಟೈಮ್, ಪ್ಲೇಸ್ ಅಂಡ್ ಪರ್ಸನ್ ಈಸ್ ಮೇಂಟೈನ್ಡ್. ಈ ಒಂದು ಹಿಸ್ಟ್ರಿಯನ್ನ ತಿಳಿಸುವುದರಲ್ಲಿ, ಹಿಸ್ಟೋರಿಕಲ್ ಇನ್ಸಿಡೆಂಟ್ಸ್ ಅನ್ನ ತಿಳಿಸೋದ್ರಲ್ಲಿ ಇಂಪಾರ್ಟೆಂಟ್ ಆಗಿ ಏನ್ ಮೆನ್ಷನ್ ಮಾಡಬೇಕು, ಟೈಮು, ಟೈಮ್ ಪೀರಿಯಡ್ ಯಾವ್ದಿತ್ತು, ಯಾವ ವ್ಯಕ್ತಿ, ಅವನ ಹೆಸರೇನಿತ್ತು, ಮತ್ತೆ ಯಾವ ಪ್ಲೇಸ್ ಅನ್ನೋದ್ರ ಬಗ್ಗೆ ಏನು ಕರೆಕ್ಟ್ ಆಗಿ ಮೆನ್ಷನ್ ಮಾಡಿರ್ಬೇಕು. ಆ ಒಂದು ಇನ್ಫಾರ್ಮೇಶನ್ ಗಳನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಈ ಒಂದು ಹಿಸ್ಟ್ರಿಯಲ್ಲಿ ಅಂತ ಹೇಳಿ ಹೇಳ್ತಾರೆ. ದಿಸ್ ಮೀನ್ಸ್ ವೆನ್ ದ ಇನ್ಸಿಡೆಂಟ್ ಟುಕ್ ಪ್ಲೇಸ್, ವೇರ್ ಅಂಡ್ ಬೈ ಹೂಮ್, ದೀಸ್ ಶುಡ್ ಬಿ ಕ್ಲಿಯರ್. ಅಂದ್ರೆ ಇಲ್ಲಿ ಏನರ್ಥ, ಇನ್ಸಿಡೆಂಟ್ ಯಾವಾಗ, ಯಾವ ಪ್ಲೇಸ್ ಅಲ್ಲ ಆಯ್ತು, ಯಾವಾಗ ಆಯ್ತು, ಮತ್ತೆ ಯಾರ ಕಾರಣದಿಂದ ಅಥವಾ ಯಾರೊಂದಿಗೆ ಆಯ್ತು ಅಂತ ಹೇಳಿ ಆ ಒಂದು ವ್ಯಕ್ತಿಯ ಹೆಸರಾಗ್ಲಿ, ಇನ್ಸಿಡೆಂಟ್ ಆಗಿರೋ ಪ್ಲೇಸ್ ಆಗ್ಲಿ, ಮತ್ತೆ ಇನ್ಸಿಡೆಂಟ್ ಆಗಿರೋ ಟೈಮ್ ಪೀರಿಯಡ್ ಆಗ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿರ್ಬೇಕು. ಅಂದ್ರೆ ಸಿಸ್ಟಮೆಟಿಕ್ ಆಗಿ ಮೆನ್ಷನ್ ಮಾಡಿದ್ರೆ ಅದನ್ನೇ ನಾವು ಹಿಸ್ಟ್ರಿ ಅಂತ ಹೇಳಿ ಹೇಳ್ತೀವಿ ಅಂತ ಹೇಳ್ತಾರೆ. ದೀಸ್ ಶುಡ್ ಬಿ ಕ್ಲಿಯರ್, ವಿತೌಟ್ ಕ್ಲಾರಿಟಿ ಇನ್ ದೀಸ್ ಹಿಸ್ಟ್ರಿ ಬಿಕಮ್ಸ್ ಅ ಸ್ಟೋರಿ. ಇದೇನ್ರೆ ಕ್ಲಿಯರ್ ಆಗಿ ಇರ್ಲಿಲ್ಲ ಅಂತಂತಂದ್ರೆ, ಕ್ಲಾರಿಫಿಕೇಶನ್ ಇರ್ಲಿಲ್ಲ ಅಂತಂದ್ರೆ ಅದು ಹಿಸ್ಟ್ರಿ ಆಗುದಿಲ್ಲ, ಅದೇನಾಗ್ತದೆ, ಸ್ಟೋರಿ ಆಗ್ತದೆ ಅಂತ ಹೇಳಿ ಅವರು ಹೇಳ್ತಾರೆ. ಆದ್ರೆ ಸ್ಟೋರಿ ಮತ್ತೆ ಹಿಸ್ಟ್ರಿಗೆ ಏನು ಡಿಫ್ರೆನ್ಸ್ ಇದೆ ಇಲ್ಲಿ ನೋಡೋಣ. ಇಲ್ಲೇನ್ ಹೇಳ್ತಾರೆ, ಒನ್ಸ್ ಅಪಾನ್ ಅ ಟೈಮ್ ದೇರ್ ವಾಸ್ ಅ ಕಿಂಗ್ ಇನ್ ಒನ್ ಪ್ಲೇಸ್, ಹಿ ಫಾಟ್ ಅ ಬ್ಯಾಟಲ್. ಇಲ್ಲೇನ್ ಹೇಳ್ತಾರೆ, ಒಂದು ಟೈಮ್ ಅಲ್ಲಿ ಒಬ್ಬ ರಾಜ ಇದ್ದ, ಅವನು ಒಂದು ಪ್ಲೇಸ್ ಅಲ್ಲಿ ಇದ್ದ, ಅವನು ಒಂದು ಯುದ್ಧ ಮಾಡಿದ್ದ. ಇದೇನಾಗುತ್ತೆ, ಸ್ಟೋರಿ ಆಗುತ್ತೆ. ಯಾವ ರಾಜ ಅಂತ ಗೊತ್ತಿಲ್ಲ, ಯಾವ ಪ್ಲೇಸ್ ಅಲ್ಲಿ ಇದ್ದ ಅಂತ ಗೊತ್ತಿಲ್ಲ, ಯಾವ ಯುದ್ಧ ಮಾಡ್ದ ಅಂತ ಕೂಡ ನಮ್ಗೆ ಗೊತ್ತಿಲ್ಲ, ಆ ರಾಜನ ಹೆಸರು ಕೂಡ ನಮ್ಗೆ ಗೊತ್ತಿಲ್ಲ, ಅವನು ಯಾವ ಟೈಮ್ ಅಲ್ಲಿ ಇದ್ದ ಅಂತ ಕೂಡ ನಮ್ಗೆ ಗೊತ್ತಿಲ್ಲ. ಓಕೆ, ಸೊ ಹಿಸ್ಟ್ರಿ ಅಂದ್ರೆ ಏನು ಅಂತ ಹೇಳಕ್ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇನ್ 261 BC, 261 BC ಅಲ್ಲಿ ದ ಕಿಂಗ್ ಅಶೋಕ ಹೂ ವಾಸ್ ರೂಲಿಂಗ್ ಪಾಟಲಿಪುತ್ರ. ಅವನೇನಪ್ಪ, ಪಾಟಲಿಪುತ್ರದಲ್ಲಿದ್ದ ಯಾರು, ಅಶೋಕ, ಅವನು ಪಾಟಲಿಪುತ್ರನ ರೂಲ್ ಮಾಡ್ತಾ ಇದ್ದ. ಅವನು ಕಲಿಂಗ ಬ್ಯಾಟಲ್ ಅನ್ನ ಯುದ್ಧ ಮಾಡಿದ, ಫಾಟ್ ಮಾಡ್ದ. ಅವನೇನ್ ಮಾಡ್ದ, ಕಲಿಂಗ ಬ್ಯಾಟಲ್ ಅಲ್ಲಿ ಫೈಟ್ ಮಾಡ್ದ ಅಂತ ಹೇಳಿ ಹೇಳ್ತಾರೆ. ಇನ್ 261 BC ದ ಕಿಂಗ್ ಅಶೋಕ ಹೂ ವಾಸ್ ರೂಲಿಂಗ್ ಪಾಟಲಿಪುತ್ರ ಫಾಟ್ ದ ಕಲಿಂಗ ಬ್ಯಾಟಲ್ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಟೈಮ್ ಪೀರಿಯಡ್ ಕ್ಲಾರಿಫಿಕೇಶನ್ ಇದೆ. 261 BC ಅಂತ ಹೇಳಿ ಕಿಂಗ್ ಅಶೋಕ ಯಾರು ಅಂತ ಹೇಳಿದ್ದಾರೆ, ವಿಚ್ ಪ್ಲೇಸ್, ರೂಲಿಂಗ್ ಪಾಟಲಿಪುತ್ರ ಅಂತ ಹೇಳಿ ಪ್ಲೇಸ್ ಹೇಳಿದ್ದಾರೆ, ಮತ್ತೆ ಯಾವ ಬ್ಯಾಟಲ್ ಅಂದ್ರೆ ಕಲಿಂಗ ಬ್ಯಾಟಲ್ ಅಂತ ಹೇಳಿ ಬ್ಯಾಟಲ್ ಹೆಸರು ಕೂಡ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ನಮಗೆ ಡೀಟೇಲ್ಸ್ ಸಿಗ್ತಾ ಇದೆ, ಕ್ಲಾರಿಫಿಕೇಶನ್ ಸಿಗ್ತಾ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಹಿಸ್ಟ್ರಿ. ಸ್ಟೋರಿ ಅಂದ್ರೆ ಒನ್ಸ್ ಅಪಾನ್ ಅ ಟೈಮ್ ಅಲ್ಲೊಬ್ಬ ರಾಜ ಇದ್ದ, ಅವನೊಂದು ಊರಲ್ಲಿದ್ದ, ಅವನೊಂದು ಯುದ್ಧ ಮಾಡಿದ್ದ ಅಷ್ಟೇ, ಆದ್ರೆ ಏನು ಅಂತ ಗೊತ್ತಿಲ್ಲ.
ಬಟ್ ಇಲ್ಲಿ ಕ್ಲಾರಿಫಿಕೇಶನ್ ಇದೆ, ಟೈಮ್ ಪೀರಿಯಡ್ ಇದೆ, ರಾಜನ ಹೆಸರು ಇದೆ, ಯಾವ ಯುದ್ಧ ಅಂತ ಇದೆ, ಯಾವ ಪ್ಲೇಸ್ ಅಲ್ಲಿ ಇದ್ದ ಅಂತ ಇದೆ. ಸೊ ಕಂಪ್ಲೀಟ್ ಆಗಿದ್ರೆ ಅದನ್ನ ನಾವೇನಂತ ಕರಿತೀವಿ, ಹಿಸ್ಟ್ರಿ ಅಂತ ಹೇಳಿ ನಾವು ಕರಿತೀವಿ. ವೈ ಡು ವಿ ನೀಡ್ ಹಿಸ್ಟ್ರಿ? ನಮ್ಗೆ ಹಿಸ್ಟ್ರಿ ಯಾಕೆ ಬೇಕಪ್ಪ ಅಂತ ಕೇಳ್ತಾರೆ. ಚಿಲ್ಡ್ರನ್, ಇಮ್ಯಾಜಿನ್ ಯು ಆರ್ ಟಚಿಂಗ್ ದ ಫ್ಲೇಮ್ಸ್ ಆಫ್ ದ ಫೈರ್. ವಾಟ್ ವಿಲ್ ಹ್ಯಾಪನ್? ದ ಫೈರ್ ವಿಲ್ ಬರ್ನ್, ವೋಂಟ್ ಇಟ್? This is called experience. Will you touch the fire again? No, because you have already experienced burning sensation. Yes, we call this as memory. Memory power or retention. Think what would human beings do if they had no memory power? They might have repeated the mistakes again and again. Now, hence humans ಪ್ರೋಗ್ರೆಸ್ ಈಸ್ ನಾಟ್ ಪಾಸಿಬಲ್. ಅಲ್ಲೇನ್ ಹೇಳ್ತಾರೆ, ಹಿಸ್ಟ್ರಿ ಯಾಕೆ ನಮ್ಗೆ ಇಂಪಾರ್ಟೆಂಟ್ ಅಂದಾಗ ಏನಾಗುತ್ತೆ, ಒಂದ್ ಎಕ್ಸಾಂಪಲ್ ಕೊಡ್ತಾರೆ ನಿಮ್ಗೆ. ಫ್ಲೇಮ್, ಬೆಂಕಿ. ಫ್ಲೇಮ್ ಅನ್ನ ನೀವೇನಾದ್ರು ಟಚ್ ಮಾಡಿದ್ರೆ, ಬೆಂಕಿಯನ್ನ ನೀವು ಮುಟ್ಟಿದ್ರೆ ಅದು ನಿಮ್ಗೆ ಸುಡುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ, ಹೌದಾ? ನಿಮ್ಗೆ ಸುಟ್ಟು ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ಒಂದ್ಸಲಿ ಸುಟ್ಕೊಂಡ್ಬಿಟ್ರೆ ನೀವು ಇನ್ನೊಂದ್ಸಲ ಹೋಗಿ ಫ್ಲೇಮ್ ಅನ್ನ ಟಚ್ ಮಾಡ್ತೀರಾ? ಇನ್ನೊಂದ್ಸಲಿ ಹೋಗಿ ಬೆಂಕಿನ ಮುಟ್ತೀರಾ? ಮುಟ್ಟುವುದಿಲ್ಲ. ಯಾಕೆ? ನಿಮ್ಗೆ ಆಲ್ರೆಡಿ ಸುಟ್ಟುಕೊಂಡಿರುವಂತಹ ಒಂದು ಗಾಯ ಇರುತ್ತೆ, ಪೇನ್ ಇರುತ್ತೆ, ಅದು ನಿಮ್ಗೆ ನೆನಪಿರುತ್ತೆ, ಮೆಮೊರಿಯಲ್ಲಿ ಇರುತ್ತೆ. ಆ ಮೆಮೊರಿಯಲ್ಲಿ ಇದ್ದದ್ದಕ್ಕೆ ನಿಮ್ಗೆ ಏನಾಗುತ್ತಪ್ಪ ಅಂತ ಅಂದ್ರೆ, ಆ ಟಚ್ ನಿಮ್ಗೆ, ಆ ಫೈರ್ ನಿಮ್ಗೆ ಏನಾಗುತ್ತಪ್ಪ, ಬರ್ನ್ ಆಗುತ್ತೆ ಅನ್ನೋ ನೆನಪು ಕೊಡುತ್ತೆ. ಅದಕ್ಕೆ ನೀವು ಮತ್ತೊಂದ್ಸಲ ಅದನ್ನ ಟಚ್ ಮಾಡಕ್ ಹೋಗಲ್ಲ. ಓಕೆ, ಸೊ ಏನಾಗುತ್ತೆ, ಒಂದ್ ವೇಳೆ ನಿಮ್ಗೆ ಮೆಮೊರಿ ಇರ್ತಿರ್ಲಿಲ್ಲ ಅಂತ ಅಂದ್ರೆ, ಹ್ಯೂಮನ್ ಬೀಯಿಂಗ್ಸ್ ಗೆ ಮೆಮೊರಿ ಇರ್ತಿರ್ಲಿಲ್ಲ ಅಂದ್ರೆ ಏನಾಗ್ತಾ ಇತ್ತು, ಮನುಷ್ಯ ಅದೇ ತಪ್ಪನ್ನ ತಿರ್ಗಾ ಸೇಮ್ ಮಿಸ್ಟೇಕ್ ಅನ್ನ ಅಗೇನ್ ಅಂಡ್ ಅಗೇನ್ ರಿಪೀಟ್ ಮಾಡ್ತಾ ಇದ್ದ. ರಿಪೀಟ್ ಮಾಡ್ತಾ ಮಾಡ್ತಾ ಏನಾಗ್ತಾ ಇತ್ತು, ಅವನಿಗೆ ಅದೇ ಒಂದು ಸಮಯದಲ್ಲೇ ಹೋಗ್ಬಿಡ್ತಾ ಇತ್ತು. ಸೊ ಹ್ಯೂಮನ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಪ್ರೋಗ್ರೆಸ್ ಆಗೋದಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಓಕೆ, ಸೊ ಅಗೇನ್ ಅಂಡ್ ಅಗೇನ್ ಸೇಮ್ ಮಿಸ್ಟೇಕ್ ಮಾಡ್ಕೊಂಡ್ ಕೂತ್ಕೋಬೇಕು, ಮತ್ತೆ ಪ್ರೋಗ್ರೆಸ್ ಆಗೋಕ್ ಆಗೋದಿಲ್ಲ ಅಂತ ಹೇಳಿ ನಾವು ನೋಡಬಹುದು. As memory power plays a vital role in the development of a human beings, even for a society or for a country, memory power is needed for its development, isn't it? Yes, there should be. Then what sort of memory power is needed for a society and for a country? ಸೊ ಇಲ್ಲಿ ಏನ್ ಹೇಳ್ತಾರೆ, ಮೆಮೊರಿ ಪವರ್ ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಇದೆ. ಮೆಮೊರಿ ಪವರ್ ಇದ್ದಾಗ್ಲೇ ಡೆವಲಪ್ಮೆಂಟ್ ಆಗಕ್ ಸಾಧ್ಯ. ಯಾಕಂದ್ರೆ ಒಂದ್ಸಲಿ ಮಾಡಿರೋ ಮಿಸ್ಟೇಕ್ಸ್ ನಮಗೆ ನೆಕ್ಸ್ಟ್ ಟೈಮ್ ರಿಪೀಟ್ ಮಾಡ್ಲಿಕ್ಕೆ ಅದು ಕೊಡುದಿಲ್ಲ. ನಮ್ಗೆ ಏನ್ ಮಾಡುತ್ತೆ, ಅದು ಹೆಲ್ಪ್ ಮಾಡುತ್ತೆ, ರೈಟ್? ಸೊ ಅದು ಹೆಲ್ಪ್ ಮಾಡೋದ್ರಿಂದ ಏನಾಗ್ತದೆ, ನಮ್ಗೆ ಮೆಮೊರಿ ಪವರ್ ಇರೋದ್ರಿಂದ, ಹೆಲ್ಪ್ ಮಾಡೋದ್ರಿಂದ ನಾವು ಆ ಮಿಸ್ಟೇಕ್ ಅನ್ನ ಮತ್ತೆ ಮಾಡೋದಿಲ್ಲ, ಮತ್ತೆ ಮುಂದೆ ಏನ್ ಮಾಡ್ತೀವಿ, ಡೆವಲಪ್ ಮಾಡ್ಕೊಂತ ಹೋಗ್ತೀವಿ. ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಹಾಗಿದ್ಮೇಲೆ ಈ ಮೆಮೊರಿ ಪವರ್ ಏನಿದೆ ನಮ್ಮ ಸೊಸೈಟಿ ಮತ್ತೆ ನಮ್ಮ ಕಂಟ್ರಿಗೆ ಅವಶ್ಯಕತೆ ಇದೆ. ಸೊ ಯಾವ ರೀತಿಯ ಮೆಮೊರಿ ಮತ್ತೆ ಯಾವ ರೀತಿಯ ಮೆಮೊರಿ ನಮ್ಮ ಕಂಟ್ರಿ ಮತ್ತೆ ನಮ್ಮ ಸೊಸೈಟಿಗೆ ಬೇಕಪ್ಪ ಅಂತ ಹೇಳಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಎಸ್, ದಟ್ಸ್ ಹಿಸ್ಟ್ರಿ. ಯಾವ ರೀತಿ ಮೆಮೊರಿ ಪವರ್ ಬೇಕು ನಮ್ಗೆ? ಹಿಸ್ಟ್ರಿ ಅನ್ನೋ ಮೆಮೊರಿ ಪವರ್ ಬೇಕು. ಯಾವುದಕ್ಕೆ? ನಮ್ಮ ಸೊಸೈಟಿಗೆ ಮತ್ತೆ ನಮ್ಮ ಕಂಟ್ರಿಗೆ. ಆಸ್ ಹ್ಯೂಮನ್ ಬೀಯಿಂಗ್ಸ್ ಹ್ಯಾಸ್ ಅ ಮೆಮೊರಿ ಪವರ್, ಲೈಕ್ ವೈಸ್ ಸೊಸೈಟಿ, ಸ್ಟೇಟ್, country, and even for this world, history has become the memory power. ಸೊ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ, ಹ್ಯೂಮನ್ ಯಾವ ರೀತಿ ಮೆಮೊರಿ ಇರುತ್ತೋ ಅದೇ ರೀತಿ ಏನಪ್ಪಾ ಅಂದ್ರೆ ಸೊಸೈಟಿ, ಸ್ಟೇಟ್, ಕಂಟ್ರಿ ಎಲ್ಲದಕ್ಕೂ ಏನಪ್ಪಾ ಅಂತಂದ್ರೆ ವರ್ಲ್ಡ್ ಹಿಸ್ಟ್ರಿ ಎಲ್ಲವೂ ಏನೋ ಮೆಮೊರಿಯಿಂದಾನೇ ಬಂದದ್ದು. ಸೊ ಅದಕ್ಕೂ ಕೂಡ ಮೆಮೊರಿ ಪವರ್ ಇದೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ ನಿಮ್ ಬುಕ್ ಅಲ್ಲಿ, ಇಲ್ಲಿ ನೋಡ್ಬೋದು. ಫಾದರ್ ಆಫ್ ಹಿಸ್ಟ್ರಿ ಅಂತ ಹೇಳಿ ಯಾರನ್ನ ಕರೀತಾರೆ? ಹೆರೋಡೋಟಸ್ ಅನ್ನ ಕರೀತಾರೆ. ಯಾರು? ಹೆರೋಡೋಟಸ್. ಇವರು ಹೆರೋಡೋಟಸ್ ಅನ್ನೋರು. ಓಕೆ, ಸೊ ಇವರನ್ನ ಫಾದರ್ ಆಫ್ ಹಿಸ್ಟ್ರಿ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಹಿಸ್ಟ್ರಿ ಟೆಲ್ಸ್ ಅವರ್ ancestors experience of joys and sorrows and problems faced when decisions taken at the time of good or bad. ಏನ್ ಹೇಳ್ತದೆ ನಮ್ಗೆ ಹಿಸ್ಟ್ರಿ? ನಮ್ಮ ಏನ್ ಆನ್ಸಿಸ್ಟರ್ಸ್ ಇರ್ತಾರೆ, ನಮ್ಮ ಹಿರಿಯರು ಏನಿದ್ದಾರೆ, ನಮ್ಮ ಪೂರ್ವಜರು ಏನಿದ್ರು, ಮೊದ್ಲಿನ ಪೀಪಲ್ಸ್ ಏನಿದ್ರು, ನಮ್ಮ ಎಲ್ಡರ್ಸ್ ಏನಿದ್ರು, ಅವರ ಒಂದು ಎಕ್ಸ್ಪೀರಿಯನ್ಸ್ ಅನ್ನ, ಅವರ ಎಂಜಾಯ್ಮೆಂಟ್ ಅನ್ನ, ಅವರ ಕಷ್ಟಗಳನ್ನ, ಅವರ ಪ್ರಾಬ್ಲಮ್ಸ್ ಗಳನ್ನ ಯಾವ ರೀತಿ ಫೇಸ್ ಮಾಡ್ತಾ ಇದ್ರು, ಏನ್ ಡಿಸಿಷನ್ ತಗೊಳ್ತಾ ಇದ್ರು, ಅವರ ಒಳ್ಳೆ ಟೈಮು, ಕೆಟ್ಟ ಟೈಮು, ಎಲ್ಲದರ ಬಗ್ಗೆ ನಮ್ಗೆ ಯಾವ್ದು ಹೇಳ್ಕೊಡುತ್ತೆ? ಹಿಸ್ಟ್ರಿ ನಮಗೆ ಹೇಳುತ್ತೆ. ನಾಟ್ ಓನ್ಲಿ ದ್ಯಾಟ್, ಇಟ್ ವಾಂಟ್ಸ್ ವೆನ್ ಟೇಕಿಂಗ್ ಫರ್ದರ್ ಡಿಸಿಷನ್. ಏನು ಇದಿಷ್ಟೇ ಅಲ್ಲದೆ ಇನ್ನೊಂದ್ ಏನ್ ನಮ್ಗೆ ವಾರ್ ಮಾಡುತ್ತೆ ಹಿಸ್ಟ್ರಿ? ಒಂದು ಡಿಸಿಷನ್ ತಗೋಬೇಕಾದ್ರೆ ನಮ್ಗೆ ವಾರ್ನ್ ಮಾಡುತ್ತೆ. ಮುಂಚೆ ಈ ರೀತಿ ಡಿಸಿಷನ್ ತಗೊಂಡ್ ಈ ರೀತಿ ತಪ್ಪಾಗಿದೆ, ಸೊ ಅದಕ್ಕೋಸ್ಕರ ನೀವು ಆ ರೀತಿ ಮಾಡಕ್ ಹೋಗ್ಬೇಡಿ, ರೈಟ್? ಸೊ ಆ ರೀತಿ ನಮ್ಗೆ ಏನ್ ಮಾಡುತ್ತಪ್ಪ, ಅದು ಹೆಲ್ಪ್ ಮಾಡುತ್ತೆ. ದ ಫಿಲಾಸಫೀಸ್ ಅಂಡ್ ಐಡಿಯಾಲಜಿ ಆಫ್ ಅವರ್ ancestors in history has become the model and become to the future generation. Okay,
ಸೊ ನಮ್ಗೇನ್ ಹೇಳ್ತಾ ಇದಾರಪ್ಪ ಅಂದ್ರೆ ಫಿಲಾಸಫರ್ಸ್ ಐಡಿಯಾಲಜಿಗಳೆಲ್ಲ ಏನಿದೆಪ್ಪ ನಮ್ಮ ಪೂರ್ವಿಕರು ನಮ್ಮ ಎಲ್ಡರ್ಸ್ ಅನ್ಸೆಸ್ಟರ್ಸ್ ಹಿಸ್ಟ್ರಿಯಲ್ಲಿ ಏನಾಗಿದೆ ನಮಗೆ ಒಂದು ಮಾಡೆಲ್ ಆಗಿದೆ, ನಮಗೆ ಒಂದೇನು ಮಾದರಿ ಆಗಿದೆ. ಅದನ್ನ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಜನರೇಷನ್ ಅವರು ಅದನ್ನ ಒಂದು ಮಾಡೆಲ್ ಆಗಿಟ್ಕೊಂಡು ನಾವು ಏನ್ ಮಾಡ್ತೀವಿ, ಅದನ್ನ ಫಾಲೋ ಮಾಡ್ತೀವಿ. ದೇರ್ ಬ್ರೇವರಿ ಪ್ರೋಸ್ ಅಂಡ್ sacrifices will be an inspiration to them. Besides this, history creates ad- uh, admiration and respect by introducing our culture and heritage. ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಹಿಸ್ಟ್ರಿಯಲ್ಲಿ ನಮ್ಗೆ ಇನ್ನೊಂದೇನ್ ತಿಳಿಯುತ್ತೆ, ನಮ್ಮ ಜನರೇಷನ್ ಅವ್ರಿಗೆ ನಮ್ಗೆ ಏನ್ ಗೊತ್ತಾಗುತ್ತೆ, ನಮ್ಮ ಮುಂಚಿನ ನಮ್ಮ ಎಲ್ಡರ್ಸ್ ಏನಿದ್ರು, ನಮ್ಮ ಆನ್ಸಿಸ್ಟರ್ಸ್ ಏನಿದ್ರು, ಅವರ ಬ್ರೇವರಿ, ಅವರ ಪವರ್ಸ್ ಏನಿತ್ತು, ಅವ್ರು ಏನೇನ್ ಸ್ಯಾಕ್ರಿಫೈಸ್ ಮಾಡಿದ್ರು, ಅವೆಲ್ಲವೂ ಕೂಡ ನಮ್ಗೆ ಏನ್ ಮಾಡ್ತವೆ, ಇನ್ಸ್ಪೈರ್ ಮಾಡ್ತವೆ. ಇದಷ್ಟೇ ಅಲ್ಲದೆ ಹಿಸ್ಟ್ರಿ ಏನ್ ಕ್ರಿಯೇಟ್ ಮಾಡತ್ತಪ್ಪ ಅಂದ್ರೆ ಒಂದು ರೆಸ್ಪೆಕ್ಟ್ ಅನ್ನ ಏನ್ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೇವೆ ನಮ್ಮ ಕಲ್ಚರ್ ಬಗ್ಗೆ, ನಮ್ಮ ಹೆರಿಟೇಜ್ ಬಗ್ಗೆ. ಓಕೆ, ನಮ್ ಕಲ್ಚರ್ ಈ ರೀತಿ ಇತ್ತು, ನಮ್ಮ ಹೆರಿಟೇಜ್ ಈ ರೀತಿ ಇದೆ, ಸೊ ನಮ್ಮ ಹೆರಿಟೇಜ್ ಅನ್ನ ನಾವು ಉಳಿಸ್ಕೋಬೇಕು, ಕಲ್ಚರ್ ಅನ್ನ ಉಳಿಸ್ಕೋಬೇಕು ಅನ್ನೋ ಬಗ್ಗೆ ನಮ್ಗೆ ಒಂದು ರೆಸ್ಪೆಕ್ಟ್ ಮೂಡುತ್ತದೆ. ಓಕೆ, ರೆಸ್ಪೆಕ್ಟ್ ಕ್ರಿಯೇಟ್ ಆಗ್ತದೆ. Herodotus of the Greece country was the first person to show how to create history. Therefore, he is called as the father of history. Herodotus ಏನು ಗ್ರೀಸ್ ಕಂಟ್ರಿ ಅವರು, ಇವ್ರೇನ್ ಮಾಡ್ತಾರಪ್ಪ ಅಂತಂದ್ರೆ ಮೊದಲನೇ ವ್ಯಕ್ತಿ ಹಿಸ್ಟ್ರಿಯನ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಹಿಸ್ಟ್ರಿಯನ್ನ ಯಾವ ರೀತಿ ಫೀಡ್ ಮಾಡಿ ಇಡಬೇಕು, ಸ್ಟೋರ್ ಮಾಡಿ ಇಡಬೇಕು ಅಂತ ಹೇಳಿ ತೋರಿಸಿಕೊಟ್ಟಂತ ಫಸ್ಟ್ ಪರ್ಸನ್. ದಾಟ್ಸ್ ವೈ ವಿ ಕಾಲ್ಡ್ ಹಿಮ್ ಫಾದರ್ ಆಫ್ ಹಿಸ್ಟ್ರಿ. ಅದಕ್ಕೋಸ್ಕರ ನಾವು ಅವರನ್ನ ಫಾದರ್ ಆಫ್ ಹಿಸ್ಟ್ರಿ ಅಂತ ಹೇಳಿ ಕರಿತೀವಿ. ಸೋರ್ಸಸ್, ಓಕೆ, those who specialize in the study of history are called historians. ಹಿಸ್ಟ್ರಿ ಬಗ್ಗೆ ಏನು ಸ್ಪೆಷಲೈಸೇಷನ್ ಮಾಡ್ಕೊಂಡು ಸ್ಟಡಿ ಮಾಡ್ತಾರೋ ಅವರಿಗೆ ನಾವ್ ಏನಂತ ಹೇಳ್ತೀವಿ, ಹಿಸ್ಟೋರಿಯನ್ಸ್ ಅಂತ ಹೇಳಿ ಕರಿತೀವಿ. ದೇ ಯೂಸ್ ಎವಿಡೆನ್ಸಸ್ ಟು ಟೆಲ್ ಹಿಸ್ಟ್ರಿ concretely and definitely. Hence, it is said that without the proper source, there is no history. There are two types of historical sources. So, ಏನ್ ಹೇಳ್ತಾರೆ, ಒಂದೇನಿದೆ ನಮ್ಗೆ ಕರೆಕ್ಟ್ ಆದಂತಹ ಒಂದು ಸೋರ್ಸ್ ಇರಬೇಕು, ಒಂದು ಏನೋ ಒಂದು ಎವಿಡೆನ್ಸ್ ಇರಬೇಕು. ಎವಿಡೆನ್ಸ್ ಇದ್ರೆ, ಅದು ಕರೆಕ್ಟ್ ಆಗಿದ್ರೆ, ಡೆಫಿನೆಟ್ ಇದ್ರೆ ಅದನ್ನ ಮಾತ್ರ ನಾವು ನಂಬುತ್ತೀವಿ, ಹೌದಲ್ವಾ? ಅವತ್ತೊಂದಿನ ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಅಂತ ಹಿಂಗ್ ಸ್ಟೋರಿ ಹೇಳಿದ್ರೆ ಅದು ಸ್ಟೋರಿ ಆಗುತ್ತೆ. ಹಿಸ್ಟ್ರಿ ಆಗ್ಬೇಕು, ಅದನ್ನ ನಾವು ನಂಬಬೇಕು ಅಂದ್ರೆ ಅಲ್ಲೊಂದು ಬಾಟಲ್ ಇತ್ತು, ಅಥವಾ ಅಲ್ಲೊಂದು ಡಬ್ಬ ಇತ್ತು, ಅಥವಾ ಅಲ್ಲೊಂದು ಬಾಲ್ ಇತ್ತು ಅಂತ ಹೇಳೋದಿಕ್ಕೆ ಅಲ್ಲಿ ಬಾಲ್ ಇರಬೇಕು, ಆ ಬಾಲ್ ನಮಗ್ ಸಿಗ್ಬೇಕು ಅಂದಾಗ ಮಾತ್ರ ನಾವು ಅಲ್ಲಿ ಬಾಲ್ ಇತ್ತು ಅಂತ ಹೇಳಕ್ ಸಾಧ್ಯ. ಓಕೆ, ಫಾರ್ ಎಕ್ಸಾಂಪಲ್, ಈಗ ನನ್ನ ಹತ್ರ ಒಂದು ಸ್ಮೈಲಿ ಬಾಲ್ ಇದೆ, ಕರೆಕ್ಟಾ? ನನ್ನ ಹತ್ರ ಒಂದು ಸ್ಮೈಲಿ ಬಾಲ್ ಇದೆ. ನನ್ನ ಹತ್ರ ಒಂದು ಸ್ಮೈಲಿ ಬಾಲ್ ಇತ್ತು ಅಂತ ಹೇಳಕ್ಕೆ ನನ್ನ ಹತ್ರ ಎವಿಡೆನ್ಸ್ ಇದೆ. ಈ ಎವಿಡೆನ್ಸ್ ಅನ್ನ ನಾನು ಫೋಟೋ ಮುಖಾಂತರ ಕ್ಯಾಪ್ಚರ್ ಮಾಡಿ ಇಟ್ಕೊಂಡು, ಅಥವಾ ನಾನು ಹಿಡ್ಕೊಂಡಿರೋ ಒಂದು ಫೋಟೋನ ತೆಗೆದಿಟ್ಕೊಂಡು, ನಂದೇನಾದ್ರೂ ಬಾಲ್ ಕಳೆದು ಹೋಗ್ಬಿಟ್ರೆ ನಾನು ನೆಕ್ಸ್ಟ್ ಯಾರಿಗಾದ್ರೂ ಹೇಳ್ಬೇಕಾದ್ರೆ, ಹೌದು ನನ್ನ ಹತ್ರ ಈ ತರ ಬಾಲ್ ಇತ್ತು ಅಂತ ಹೇಳಕ್ಕೆ ನನ್ನ ಹತ್ರ ಏನ್ ಎವಿಡೆನ್ಸ್ ಇರುತ್ತೆ, ಒಂದು ಫೋಟೋ ತೆಗೆದಿಟ್ಕೊಂಡಿದೀನಿ, ಆ ಒಂದು ಎವಿಡೆನ್ಸ್ ಇರುತ್ತೆ, ಅದನ್ನ ನಾನು ತೋರಿಸ್ತೀನಿ, ರೈಟ್? ಸೊ ಆ ರೀತಿ ಸ್ಟ್ರಾಂಗ್ ಆಗಿ ಏನಾದ್ರೂ ಇರುವಂತಹ ಒಂದು ಎವಿಡೆನ್ಸ್ ಗಳು ಇರಬೇಕು. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ನಮ್ಗೆ ಏನಾಗಿದೆ ಇವಾಗ ನಮ್ಮಲ್ಲಿ ಏನೋ ಒಂದು ಹಳೆ ಕಾಲದ ಒಂದೇನಪ್ಪಾ ಅಂತಂದ್ರೆ 2000 ನೋಟ್ಗಳು ಬ್ಯಾನ್ ಆಗಿದಾವೆ, ಕ್ಲೋಸ್ ಆಗಿ ಹೋಗಿದಾವೆ, ಹೌದಾ? ನಮ್ಮಲ್ಲಿ 2000 ನೋಟ್ ಇತ್ತು, 2000 ನೋಟ್ ಬಂದ್ ಆಗಿ ಹೋಗಿದೆ. ಮುಂಚೆ ಏನು ಒನ್ ಪೈಸಾ 2 ಪೈಸಾ ಅಂತ ಪೈಸಾಗಳಿತ್ತು, 20 ಪೈಸಾ, 10 ಪೈಸಾ, 25 ಪೈಸಾ ಎಲ್ಲ ಪೈಸೆಗಳಿತ್ತು. ಓಕೆ, ಸೊ ಅವೆಲ್ಲ ಇವಾಗ ಬಂದಾಗಿ ಹೋಗಿದೆ, ಕ್ಲೋಸ್ ಆಗಿ ಹೋಗಿದೆ, ಅವುಗಳು ಇವಾಗ ನಡೆಯೋದಿಲ್ಲ, ಇವಾಗ ಅವು ಆಕ್ಟಿವ್ ಆಗಿಲ್ಲ. ಓಕೆ, ಸೊ ಇತ್ತು ಅಂತ ಹೇಳಕ್ಕೆ ನಮ್ಮ ಹತ್ರ ಏನ್ ಪ್ರೂಫ್ ಇದೆ? ನಮ್ಮ ಹತ್ರ ಹಳೆ ಕಾಯಿನ್ಗಳೆಲ್ಲಾದ್ರೂ ಇದ್ರೆ ನಮಗ್ ಸಿಕ್ಬಿಟ್ರೆ ಈ ರೀತಿ ಕಾಯಿನ್ ಇತ್ತು ಅಂತ ಹೇಳಿ ನಾವು ತೋರಿಸಬಹುದು. ದಟ್ ಈಸ್ ಕಾಲ್ಡ್ ಎವಿಡೆನ್ಸ್. ಓಕೆ, ಸೊ ಅವುಗಳನ್ನ ನಾವು ಬಳಕೆ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ಹಿಸ್ಟ್ರಿಯನ್ನ ತೋರಿಸ್ತೀವಿ. ಹಾಗೆ ಹಿಸ್ಟೋರಿಯನ್ಸ್ ಸ್ಟಡಿ ಮಾಡ್ಬೇಕಾದ್ರೆ ಈ ಒಂದು ಎವಿಡೆನ್ಸ್ ಗಳನ್ನ ಅವರು ಕಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಹಿಸ್ಟ್ರಿಯನ್ನ ರೆಕಾರ್ಡ್ ಮಾಡ್ತಾರೆ. ಓಕೆ, ಸೊ ಅದರಲ್ಲಿ ಸೋರ್ಸಸ್ ಅಲ್ಲಿ 2 ಟೈಪ್ಸ್ ಇದೆ ಅಂತೆ, ಲಿಟ್ರರಿ ಸೋರ್ಸಸ್ ಅಂಡ್ ಆರ್ಕಿಯಾಲಜಿಕಲ್ ಸೋರ್ಸಸ್. ಸೊ ಲಿಟ್ರರಿ ಸೋರ್ಸಸ್ ಅಲ್ಲಿ ನೋಡೋಣ, ದ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ದ ಲಿಟ್ರರಿ ಸೋರ್ಸಸ್ ಆರ್ ಇನ್ ದ form of a written and oral which has passed from one to the other. There are 2 types of literature. One is written literature and oral, and 2 is oral literature. Written literature is further divided into native and foreign literature. Oral literature includes folk songs, stories, ballads and legends, etc. While the writers of the
written literature are literates, but the oral literature is illiterates. ಓಕೆ, ಸೊ ಏನ್ ಹೇಳ್ತಾರಪ್ಪ ಇಲ್ಲಿ ಅಂತಂದ್ರೆ, ಲಿಟ್ರರಿ ಸೋರ್ಸ್ ಅಲ್ಲಿ ಏನಿದೆ, ಲಿಟ್ರರಿ ಸೋರ್ಸ್ ಅಲ್ಲಿ ನಮ್ಗೆ ಮತ್ತೆ ಎರಡು ತರ ಬರುತ್ತೆ, ಏನು ರಿಟರ್ನ್ ಲಿಟ್ರೇಚರ್ ಮತ್ತೆ ಓರಲ್ ಲಿಟ್ರೇಚರ್ ಅಂತ ಹೇಳಿ ಎರಡು ತರ ನಾವು ಡಿವೈಡ್ ಮಾಡ್ತೀವಿ. ಆ ರಿಟರ್ನ್ ಲಿಟ್ರೇಚರ್ ಅಲ್ಲಿ ಮತ್ತೆ ಎರಡು ತರ ಆಗುತ್ತೆ, ಏನಂತ ಹೇಳಿ, ಒಂದು ನೇಟಿವ್ ಲಿಟ್ರೇಚರ್ ಮತ್ತೆ ಇನ್ನೊಂದು ಫಾರಿನ್ ಲಿಟ್ರೇಚರ್. ನೇಟಿವ್ ಲಿಟ್ರೇಚರ್ ಅಂದ್ರೆ ಏನು, ನಮ್ಮ ದೇಶದ, ನಮ್ಮ ಇಂಡಿಯನ್ ಕಂಟ್ರಿ ಜನರು, ನಮ್ ಲಿಟ್ರೇಟ್ ಜನರು ಏನ್ ಮಾಡಿರ್ತಾರೆ, ಬರ್ದಿಟ್ಟಂತವುಗಳನ್ನ ನೇಟಿವ್ ಲಿಟ್ರೇಚರ್ ಅಂತ ಹೇಳ್ತೇವೆ. ಫಾರಿನ್ ಕಂಟ್ರಿಯಿಂದ ಬಂದಂತ ಬೇರೆ ಹಿಸ್ಟೋರಿಯನ್ಸ್ ಬರೆದಂತಹ, ಫಾರಿನ್ ಕಂಟ್ರಿಯಿಂದ ಬಂದಂತಹ ಜನರು ಬರೆದಂತಹ ಏನು ಹಿಸ್ಟ್ರೀಸ್ ಇರ್ತವೆ, ಅವುಗಳನ್ನ ನಾವು ಏನು ಫಾರಿನ್ ಲಿಟ್ರೇಚರ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಸೊ ಇನ್ನೊಂದಿಲ್ಲಿ ಏನ್ ಹೇಳ್ತಾರೆ ಅಂತಂತಂದ್ರೆ, ಓರಲ್ ಲಿಟ್ರೇಚರ್ ಅಲ್ಲಿ ಏನ್ ಇನ್ಕ್ಲೂಡ್ ಆಗುತ್ತೆ, ಸ್ಟೋರೀಸು ಮತ್ತೆ ಏನು ಫ್ಲೋಕ್ ಸಾಂಗ್ಸ್, ಇವೆಲ್ಲ ಕೂಡ ಏನಾಗುತ್ತಪ್ಪ ಅಂತಂದ್ರೆ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳಿ ನಾವು ಹೇಳ್ತೀವಿ. ಓಕೆ, ಸೊ ಏನ್ ರೈಟರ್ಸ್ ಏನಿದ್ರು, ಲಿಟ್ರೇಚರ್ ನ ಬರಿತಾ ಇದ್ರು, ಅವರು ಲಿಟ್ರೇಟ್ಸ್ ಆಗಿದ್ರು, ಅವರು ಓದು ಬರಹ ಕಲ್ತ್ಕೊಂಡಿದ್ರು, ಅದಕ್ಕೆ ಅವ್ರ ಏನ್ ಮಾಡ್ತಾ ಇದ್ರು, ಬರೆದಿಡ್ತಾ ಇದ್ರು, ರಿಟರ್ನ್ ಫಾರ್ಮ್ ಅಲ್ಲಿ ಲಿಟ್ರೇಚರ್ ನ ಇಡ್ತಾ ಇದ್ರು. ಬಟ್ ಓರಲ್ ಲಿಟ್ರೇಚರ್ ಏನ್ ಹೇಳ್ತಾ ಇದ್ರು, ಅವರು ಇಲ್ಲಿಟ್ರೇಟ್ಸ್ ಆಗಿದ್ರು, ಅವರು ಕಲ್ತಿರ್ಲಿಲ್ಲ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ, ಸ್ಟೋರಿಗಳನ್ನ ಹೇಳೋದ್ರ ಮೂಲಕ, ಹಾಡುವುದ್ರ ಮೂಲಕ ಏನ್ ಮಾಡ್ತಾ ಇದ್ರು, ಹಿಸ್ಟ್ರಿಯನ್ನ ಪಬ್ಲಿಷ್ ಮಾಡ್ತಾ ಇದ್ರು. ಓಕೆ, ಅದು ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಗ್ತಾ ಇತ್ತು. ಓಕೆ, ಸೊ ಲಿಟರರಿ ಸೋರ್ಸ್ ನೋಡಿದ್ವಿ. ಆರ್ಕಿಯಾಲಜಿ ಸೋರ್ಸಸ್ ಅಂತ ಅಂದಾಗ, ದ ರಿಮೇನ್ಸ್ ಆಫ್ ದ ಫಿಸಿಕಲ್ ಆಬ್ಜೆಕ್ಟ್ಸ್ ಕನ್ಸ್ಟ್ರಕ್ಟೆಡ್ ಬಿಲ್ಟ್ ಆರ್ ಯೂಸ್ಡ್ ಬೈ ದ prehistoric men are the archaeological sources. The remains embedded in the earth will be extracted through excavation. Archaeological sources includes pot, shard, coins, inscription, monuments and other remains. Okay, so archaeological sources ಅಂದ್ರೆ ಏನಾಗುತ್ತೆ, ಹಳೆ ಕಾಲದಲ್ಲಿ ಏನು ನಮ್ದು ಪ್ರೀ ಹಿಸ್ಟೋರಿಕ್ ಪೀರಿಯಡ್ ಇತ್ತು, ಆವಾಗ ನಮ್ಮ ಏನ್ ಎಲ್ಡರ್ಸ್ ಇದ್ರು, ನಮ್ಮ ಎನ್ಸಿಸ್ಟರ್ಸ್ ಇದ್ರು, ಅವರು ಯೂಸ್ ಮಾಡಿ ಬಿಟ್ಟಂತಹ ವಸ್ತುಗಳು, ಅವರು ಯೂಸ್ ಮಾಡ್ತಾ ಇದ್ದಂತಹ ಸಾಮಗ್ರಿಗಳು ಅಲ್ಲೋ ಇಲ್ಲೋ ಬಿದ್ದು ಹೋಗಿ, ಕಳೆದು ಹೋಗಿ, ಮುಚ್ಚೋಗಿ, ಭೂಮಿಯಲ್ಲಿ ಮುಳುಗ್ ಹೋಗಿ ಏನೇನೋ ಆಗಿರುತ್ತೆ. ಸೊ ಅವುಗಳನ್ನ ಅಗಿದು ತೆಗೆದು ಅವುಗಳ ಒಂದು ಗುರುತಿನ ಮೇಲೆ ನಾವು ಏನಪ್ಪಾ ಅಂತಂತಂದ್ರೆ ಹಿಸ್ಟ್ರಿಯನ್ನ ಫೈಂಡ್ ಮಾಡ್ತೀವಿ. ಸೊ ಅದನ್ನ ನಾವೇನಂತ ಹೇಳಿ ಕರಿತೀವಿ, ಆ ಒಂದು ಹಿಸ್ಟ್ರಿಯನ್ನ ಹುಡುಕೋ ಕೆಲಸವನ್ನ ಯಾರು ಮಾಡ್ತಾರೆ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ. ಸೊ ಅವರನ್ನ ನಾವು ಆರ್ಕಿಯಾಲಜಿಸ್ಟ್ ಅಂತ ಹೇಳಿ ಕರಿತೀವಿ. ಮತ್ತೆ ಅವರು ಹುಡುಕೋ ಅಂತ ಒಂದೇನ್ ಕೆಲಸ ಮಾಡ್ತಾರೆ, ಆ ಸೋರ್ಸ್ ಗಳೇನಿರ್ತವೆ ಅವುಗಳನ್ನ ನಾವು ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತ ಹೇಳಿ ನಾವು ಕರಿತೇವೆ. ಓಕೆ, ಸೊ ಇಂತ ಆರ್ಕಿಯಾಲಜಿಕಲ್ ಸೋರ್ಸಸ್ ಒಳಗೆ ಏನೇನ್ ಇನ್ಕ್ಲೂಡ್ ಆಗಿದೆ, ಪಾಟ್ಗಳು, ಶರ್ಟ್ಗಳು, ಕಾಯಿನ್ಸ್, ಇನ್ಸ್ಕ್ರಿಪ್ಷನ್ಸ್, ಮಾನ್ಯುಮೆಂಟ್ಸ್, ಓಕೆ, ಮತ್ತೆ ಬಹಳಷ್ಟು ಉಳಿದ ವಸ್ತುಗಳು ಆಗಿರ್ತವೆ. ಸೊ ಆಗ್ಲೇ ನಾನು ನಿಮ್ಗೇನೆ ಒಂದು ಬಾಲ್ ಎಕ್ಸಾಂಪಲ್ ಕೊಟ್ಟೆ. ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳೋಣ, ಈ ಬಾಲು ಕಟ್ ಆಗ್ಬಿಟ್ಟಿದೆ, ಹರಿದೋಗ್ಬಿಟ್ಟಿದೆ. ಸೊ ಒಂದ್ ಹರಿದೋಗಿರೋ ತುಂಡನ್ನ ನಾನು ಎಲ್ಲೋ ಚೆಲ್ ಬಿಡ್ತೀನಿ, ಬಿಸಾಕ್ಬಿಡ್ತೀನಿ, ಕಸದ ಗುಂಪೆಲ್ಲ ಎಲ್ಲೋ ಚೆಲ್ಲಾಕ್ಬಿಡ್ತೀನಿ. ಒಂದೇನೋ ತುಂಡು ಎಲ್ಲೇ ಉಳ್ಕೊಂಡ್ಬಿಟ್ಟಿರುತ್ತೆ. ಸೊ ಆ ಒಂದು ತುಂಡು ನನಗೆ ಸಿಕ್ಕಾಗ ನನಗೆ ಏನ್ ಮೆಮೊರಿ ಪವರ್ ವಾಪಸ್ ಬರುತ್ತೆ, ನಾನೇನು ಹಿಸ್ಟ್ರಿ ನೆನಪು ಬರುತ್ತೆ, ನನ್ನ ಹತ್ರ ಕೂಡ ಬಾಲ್ ಇತ್ತು ಅನ್ನೋದಿಕ್ಕೆ ಅದು ನನಗೆ ಒಂದು ಪ್ರೂಫ್ ಆಗುತ್ತೆ. ರೈಟ್, ಆ ಒಂದು ತುಂಡು ನನಗೆ ಸಿಕ್ಕಿರುತ್ತೆ. ಓಕೆ, ಹಿಂಗೆ ಹಳೆ ಕಾಲದ ಜನ, ನಮ್ಮ ಎನ್ಸಿಸ್ಟರ್ಸ್ ಏನ್ ಯೂಸ್ ಮಾಡಿ ಬಿಡ್ತಾ ಇದ್ರು ಸಾಮಗ್ರಿಗಳು, ಆ ಒಂದು ಸಾಮಾನುಗಳೇನಿದ್ವು, ಆ ಒಂದು ಏನು ಪಾಟ್ ಆಗಿರಬಹುದು, ಒಂದು ಕಾಯಿನ್ಸ್ ಆಗಿರಬಹುದು, ಇನ್ಸ್ಕ್ರಿಪ್ಷನ್ಸ್ ಆಗಿರಬಹುದು, ಮೋನುಮೆಂಟ್ಸ್ ಆಗಿರಬಹುದು, ಎಲ್ಲವೂ ಏನಪ್ಪಾ ಅಂತಂತಂದ್ರೆ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಎಕ್ಸ್ಕವೇಷನ್ ಅಂತಂದ್ರೆ ಏನಂತ ಹೇಳ್ತಾರೆ ಇಲ್ಲಿ, ಸೈಂಟಿಫಿಕ್ ಮೆಥಡ್ ಇದೆ. ಡಿಗ್ಗಿಂಗ್, ಏನು ಮಣ್ಣನ್ನ ಅಗಿದು ಭೂಮಿ ಒಳಗಡೆ ಏನಾದ್ರೂ ಸಾಮಾನು ಉಳಿದೋಗ್ಬಿಟ್ಟಿದ್ರೆ ಅದನ್ನ ಏನ್ ಮಾಡ್ತೀವಿ, ಮೇಲಿನ ಮಣ್ಣನ್ನ ತೆಗೆದು ಅದನ್ನ ಸಾಮಾನುಗಳನ್ನ ಏನ್ ಉಳ್ಕೊಂಡಿರ್ತಾವ ಅವನ್ನ ತೆಗೆದ್ಬಿಟ್ಟು ಅವನ್ನ ಸಣ್ಣಾಗಿ ಬ್ರಷ್ ಮಾಡಿ ಅವನ್ ಏನ್ ಮಾಡ್ತಪ್ಪ, ಕ್ಲೀನ್ ಮಾಡಿ ಅವುಗಳನ್ನ ತಗೊಂಡು ಅವುಗಳನ್ನ ಏನ್ ಮಾಡ್ತೀವಪ್ಪ ಅಂತಂತಂದ್ರೆ ಏನು ಚೆನ್ನಾಗ್ ಅವನ್ನ ಕ್ಲೀನ್ ಮಾಡಿ ಇಟ್ಕೊಂಡು ಎಲ್ಲ ಏನ್ ಮಾಡ್ತೀವಪ್ಪ, ಅವನನ್ನ ನಾವು ಅದ್ರ ಮೇಲೆ ಸ್ಟಡಿ ಮಾಡ್ತಾರೆ. ಓಕೆ, ಸೊ ಆ ಒಂದು ಪ್ರೊಸೆಸ್ಗೆ ಏನಂತ ಹೇಳ್ತಾರೆ, ಎಕ್ಸ್ಕವೇಷನ್ ಅಂತ ಹೇಳ್ತಾರೆ. ಸೊ ಎಕ್ಸ್ಪ್ರೆಷನ್ ಕೊಡ್ತಾರೆ, ಎಕ್ಸ್ಕವೇಷನ್ ಇಸ್ ದ scientific method of digging out of ancient human remains or fossils using brush, towel, knife and wooden needle like sharp implement. The remains extract like pot, shred, coins, beds, crystal and bones found in the soil are taken out and subjected to study. ಸೊ ಏನು ಮಣ್ಣುಗಳ ಎಲ್ಲ ಸಾಮಗ್ರಿಗಳು ಸಿಕ್ಕರೆ ಅವನ್ನ ತೆಗೆದು ಅವುಗಳ ಮೇಲೆ ಸ್ಟಡಿ ಮಾಡ್ತಾರೆ.
ಸೊ ಆ ಒಂದು ಪ್ರೊಸೆಸ್ ಅನ್ನ ಎಕ್ಸ್ಕವೇಷನ್ ಅಂತ ಹೇಳಿ ಕರಿತೀವಿ. ಮತ್ತ ಆ ಒಂದು ಕಲಿಕೆಯನ್ನ ಏನ್ ಕರಿತೀವಿ, ಆರ್ಕಿಯಾಲಜಿಕಲ್ ಅಂತ ಹೇಳಿ, ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೋರ್ಸಸ್ ಆಫ್ ಹಿಸ್ಟ್ರಿಯಲ್ಲಿ ನಾವೇನ್ ನೋಡ್ತೀವಿ, 2 ಟೈಪ್ಸ್ ನೋಡ್ತೀವಿ, ಲಿಟರರಿ ಸೋರ್ಸಸ್, ಆರ್ಕಿಯಾಲಜಿಕಲ್ ಸೋರ್ಸಸ್. ಲಿಟರರಿ ಸೋರ್ಸ್ ಒಳಗಡೆ ನಾವೇನ್ ನೋಡ್ತೀವಿ, ಮತ್ತೆ 2 ಟೈಪ್ಸ್, ರಿಟನ್ ಲಿಟ್ರೇಚರ್, ಓರಲ್ ಲಿಟ್ರೇಚರ್. ಆ ರಿಟನ್ ಲಿಟ್ರೇಚರ್ ಅಲ್ಲಿ ಮತ್ತೆ 2 ಟೈಪ್ಸ್ ನೋಡ್ತೀವಿ, ನೇಟಿವ್ ಲಿಟ್ರೇಚರ್ ಮತ್ತೆ ಫಾರಿನ್ ಲಿಟ್ರೇಚರ್, ರೈಟ್. ಸೊ ಓರಲ್ ಲಿಟ್ರೇಚರ್ ಅಲ್ಲಿ ಏನಿದೆ, ಏನು ಲಾವನೀಸ್ ಮತ್ತೆ ಬಲ್ಲಾಡ್ಸ್ ಇದೆ. ಅವರು ಹಾಡುಗಳನ್ನ ಹಾಡ್ತಾ ಇದ್ರು, ಲಾವಣಿಗಳನ್ನ ಹಾಡ್ತಾ ಇದ್ರು, ಬಲ್ಲಾಡ್ಗಳನ್ನ ಹಾಡ್ತಾ ಇದ್ರು. ಫ್ಲೋಕ್ ಟೇಲ್ಸ್ ಅಂತಂದ್ರೆ ಕಥೆಗಳು ಹೇಳೋದು, ಮತ್ತೆ ಹಿಸ್ಟೋರಿಕ್ ಲೆಜೆಂಡ್ರೀಸ್ ಅಂತಂದ್ರೆ ಆಗಿನ ಕಾಲದಲ್ಲಿ ಆ ಒಂದು ಏನು ಸಂಸ್ಕೃತಿ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ, ಡಾನ್ಸ್ ಆಗಿರಬಹುದು, ಮತ್ತೊಂದೇನೋ ಆಗಿರಬಹುದು, ಹಬ್ಬಗಳಲ್ಲಿ ಮಾಡುವಂತ ಒಂದು ಸೆಲೆಬ್ರೇಷನ್ಸ್ ಆಗಿರಬಹುದು, ಅವುಗಳನ್ನ ನಾವು ಹಿಸ್ಟೋರಿಕ್ ಲೆಜೆಂಡ್ರೀಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಲ್ಲಿ ಏನೇನ್ ಬರುತ್ತೆ ಅಂದ್ರೆ ಮೊನೊಮೆಂಟ್ಸ್ ಬರುತ್ತೆ, ಕಾಯಿನ್ಸ್ ಬರುತ್ತೆ, ಇನ್ಸ್ಕ್ರಿಪ್ಷನ್ ಬರುತ್ತೆ, ಮತ್ತೆ ಅದರ್ ಆರ್ಕಿಯಾಲಜಿಕಲ್ ರಿಮೇನ್ಸ್ ಕೂಡ ಬರುತ್ತೆ. ಓಕೆ, ಸೊ ಕ್ರೊನಾಲಜಿ ಇನ್ ಹಿಸ್ಟ್ರಿ, ಕ್ರೊನಾಲಜಿ ಏನ್ ಹೇಳ್ತದೆ ನೋಡೋಣ. ಓಕೆ, ಕ್ರೊನಾಲಜಿ ಹ್ಯಾಸ್ ಸ್ಟಾರ್ಟೆಡ್ ಫ್ರಮ್ ಅ ಸಿಗ್ನಿಫಿಕೆಂಟ್ ಡೇ, ಸಚ್ ಕ್ರೊನಾಲಜಿ ಇಸ್ ಕಾಲ್ಡ್ ಶಕ. ಏನೋ ಒಂದು ಕರೆಕ್ಟ್ ಸಿಗ್ನಿಫಿಕೆಂಟ್ ಡೇ ದಿನ ನಮ್ ಕ್ರೊನಾಲಜಿ ಸ್ಟಾರ್ಟ್ ಆಯ್ತು, ಆ ಡೇ ಅನ್ನ ಆ ಒಂದು ಕ್ರೊನಾಲಜಿಕಲ್ ಟೈಮ್ ಅನ್ನ ಏನ್ ಹೇಳ್ತೀವಿ, ಶಕ ಅಂತ ಹೇಳಿ ನಾವು ಕರಿತೀವಿ. ದ ಕ್ರಿಶ್ಚಿಯನ್ ಎರಾ ಬಿಗಿನ್ಸ್ ವಿತ್ ಸ್ಪೆಸಿಫಿಕ್ ಟೈಮ್ ಲೈನ್ ಇನ್ ವಿಚ್ ಜೀಸಸ್ ಕ್ರೈಸ್ಟ್ ಲಿವ್ಡ್. ಇಫ್ ವಿ ಸೇ ವಿಜಯನಗರ ಎಂಪೈರ್ ವಾಸ್ ಫೌಂಡೆಡ್ ಇನ್ 1336 AD, means 1336 years have passed since the year of Jesus. ಓಕೆ, ಸೊ ಏನ್ ಹೇಳ್ತಾರಪ್ಪ ಅಂತಂದ್ರೆ BC ಅಂದ್ರೆ ಬಿಫೋರ್ ಕ್ರೈಸ್ಟ್ ಅಂತ ಹೇಳಿ ಹೇಳ್ತೀವಿ, ಮತ್ತೆ AD ಅಂತಂದ್ರೆ ಆಫ್ಟರ್ ಅಂತ ಹೇಳ್ತೀವಿ. ಸೊ ಓಕೆ, ಸೊ ಇಲ್ಲೇನಾಗುತ್ತೆ, ಇಲ್ಲಿ ಒಂದು ಏನು ಕರೆಕ್ಟ್ ಆಗಿ ಕ್ರಿಶ್ಚಿಯನ್ ಎರಾ ಏನು ಬಿಗಿನ್ ಆಯ್ತು ಅದನ್ನ ಸ್ಪೆಸಿಫಿಕ್ ಟೈಮ್ ಲೈನ್ ಅನ್ನ ಗುರುತಿಟ್ಕೊಂಡ್ರು. ಸೊ ಅದಾದ ಬಳಿಕ ಒಂದು ಎಕ್ಸಾಂಪಲ್ ಹೇಳ್ತಾರೆ, ವಿಜಯನಗರ ಎಂಪೈರ್ ವಾಸ್ ಫೌಂಡೆಡ್ ಇನ್ 1336 AD ಅಂತ ಹೇಳಿದ್ರೆ ಇದ್ರ ಅರ್ಥ ಜೀಸಸ್ ಕ್ರೈಸ್ಟ್ ಏನಿದ್ರಪ್ಪ ಅಂತಂದ್ರೆ ಆವಾಗಿಂದ ಜೀಸಸ್ ಕ್ರೈಸ್ಟ್ ನ ಒಂದು ಸಮಯನ ಪ್ರಾರಂಭ ಆಯ್ತು. ಅದಾದ ಬಳಿಕ 1336 1336 1336 ಇಯರ್ಸ್ ಏನಾಯ್ತಪ್ಪ ಅಲ್ಲಿ ಕಳೆದೋಗಿತ್ತು. ಅದಾದ್ಮೇಲೆ ಏನ್ ಬಂತಪ್ಪ, ವಿಜಯನಗರ ಎಂಪೈರ್ ಬಂತು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಓಕೆ, chronology is done in other forms. There are shakas like Shalivahana, Gupta, Vikrama, Hijara, etc. Generally present the historical narrative practice is in common era. Okay, ಸೊ ಇವಾಗ ಸದ್ಯಕ್ಕೆ ಹೆಂಗೇನ್ ರೂಢಿಯಲ್ಲಿದೆ, ಕಾಮನ್ ಎರಾ ಅಂತ ಹೇಳಿ ರೂಢಿಯಲ್ಲಿದೆ. ಬಟ್ ಕ್ರೊನಾಲಜಿಯಲ್ಲಿ ಏನಪ್ಪಾ ಅಂತಂದ್ರೆ ಶಕ ಅಂತ ಹೇಳಿ ನಾವು ಕರಿತಿದ್ವಿ. ಸೊ ಶಕಗಳಲ್ಲಿ ಏನು ಬೇರೆ ಬೇರೆ ಫಾರ್ಮ್ಸ್ ಇದೆ, ಯಾವ್ಯಾವುದು, ಶಾಲಿವಾಹನ ಶಕೆ, ಗುಪ್ತ ಶಕೆ, ವಿಕ್ರಮ ಶಕೆ, ಹಿಜಾರ ಶಕೆ. ಓಕೆ, ಸೊ ಈ ರೀತಿ ಎಲ್ಲ ಇದೆ. ಸೊ ಜನರಲಿ ಆಗಿ ಏನು ಹಿಸ್ಟೋರಿಕಲ್ ಏನು ಪ್ರಾಕ್ಟೀಸ್ ಏನಿದೆ ಸದ್ಯಕ್ಕೆ ಕಾಮನ್ ಎರಾ ಅಂತ ಹೇಳಿ ಕರೀತಾರೆ. ಸೆಂಚುರಿ ಈಸ್ 100 year, ಏನು ಸೆಂಚುರಿ ಅಂದ್ರೆ 100 year ಅಂತ ಹೇಳಿ ಹೇಳ್ತೀವಿ. ವಿ ಆರ್ ಇನ್ ದ 21st century. ನಾವ್ ಯಾವ ಸೆಂಚುರಿಯಲ್ಲಿ ಇದೀವಿ, 21st centuryಯಲ್ಲಿ ಇದೀವಿ. ಅಂದ್ರೆ 21st century ಎಲ್ಲಿಂದ ಎಲ್ಲಿಗೆ ಬರುತ್ತೆ, 2001 ಇಂದ 2100 ವರೆಗೂ ಬರುತ್ತೆ. ಸೊ ನಾವಿರೋದು 2025. ಸೊ ಅಂದ್ರೆ ಇದು 2001 ಇಂದ 2100 ಮಧ್ಯದಲ್ಲಿ ಬರುತ್ತೆ. ಸೊ ಇದನ್ನ 21st century ಕಾಮನ್ ಎರಾ ಅಂತ ಹೇಳಿ ನಾವು ಕರಿತೇವೆ. ಓಕೆ, ಸೊ ಪ್ರೀ ಕಾಮನ್ ಎರಾ ನೋಡಿ, ಇಲ್ಲೇನಿತ್ತು ಪ್ರೀ ಕಾಮನ್ ಎರಾ, ಕಾಮನ್ ಎರಾಕ್ಕಿಂತ ಮುಂಚೆ ಏನಿತ್ತಪ್ಪ ಅಂತಂದ್ರೆ 3rd century, 2nd century, 1st century. ಆವಾಗ ಹೆಂಗ್ ಟೈಮ್ ನಂಬರ್ಸ್ ಕೌಂಟ್ ಮಾಡ್ತಾ ಇದ್ರು ಇಯರ್ಸ್ ಅನ್ನ ಅಂತಂದ್ರೆ, ಇವಾಗ ನಾವು ಪ್ಲಸ್ ಪ್ಲಸ್ ಮಾಡ್ತಾ ಹೋಗ್ತೀವಿ, ಆವಾಗ ಮೈನಸ್ ಮಾಡ್ಕೊಂಡ ಬರ್ತಾ ಇದ್ವಿ. ಓಕೆ, 3rd century ಅಂದ್ರೆ 300, 2nd century 200, 1st century ಅಂದ್ರೆ 100, ಆಮೇಲೆ 0 ಬಂತು. ಮತ್ತೆ ಇಲ್ಲಿ 1st century ಅಂತಂದ್ರೆ 0 to 100, 2nd century 100 to 200, 3rd century 200 ಇಂದ 300. ಓಕೆ, ಸೊ ಅಲ್ಲಿ ಏನಾಗ್ತಾ ಇತ್ತು, ಮೈನಸ್ ಆಗ್ತಾ ಹೋಗ್ತಾ ಇತ್ತು ಪ್ರೀ ಕಾಮನ್ ಎರಾದಲ್ಲಿ. ಮತ್ತೆ ಕಾಮನ್ ಎರಾದಲ್ಲಿ ಏನಾಗ್ತಾ ಇದೆ, ಪ್ಲಸ್ ಆಗ್ತಾ ಹೋಗ್ತದೆ. ಓಕೆ, ಸೊ ಇದೇನ್ ನಡಕ್ಕೆ ಮಧ್ಯದಲ್ಲಿ ಏನು 0 ಬಂದಿದೆಯಲ್ಲ, ಇದೇನ್ 0 ಗೊತ್ತಾ, ಸ್ಪೆಸಿಫಿಕ್ ಟೈಮ್ ಲೈನ್ ವಿಚ್ ಜೀಸಸ್ ಲಿವ್ಡ್, ಜೀಸಸ್ ಇರೋ ಅಂತ ಒಂದು ಸಮಯ ಅಂತ ಹೇಳಿ ಹೇಳ್ತಾರೆ. Years help us to understand the progress of a humankind. The purpose of years indicate the sequencing of event chronology in order. Years are not there only for the memorization. ಏನಾಗ್ತವೆ ನಮ್ಗೆ ಇಯರ್ಸ್ ಗಳು ಏನೋ ಪ್ರೋಗ್ರೆಸ್ ಅನ್ನ ತಿಳ್ಕೊಳ್ಳೋದಿಕ್ಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿಕ್ಕೆ ಹೆಲ್ಪ್ ಮಾಡ್ತವೆ. ಹ್ಯೂಮನ್ ಪ್ರೋಗ್ರೆಸ್ ಏನಿತ್ತು ಹ್ಯೂಮನ್ ಕೈಂಡ್ಗೆ, ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿಕ್ಕೆ ನಮ್ಗೆ ಇಯರ್ಸ್ ಗಳು ಹೆಲ್ಪ್ ಮಾಡ್ತವೆ. ದ ಪರ್ಪಸ್ ಆಫ್ ಇಯರ್ ಇಂಡಿಕೇಟ್ ದ ಸಿಕ್ವೆನ್ಸಿಂಗ್ ಆಫ್ ಇವೆಂಟ್ಸ್ ಕ್ರೊನಾಲಜಿ. ಯಾವ್ಯಾವ ಘಟನೆ ಯಾವ್ಯಾವ ಟೈಮ್ ಅಲ್ಲಿ ಯಾವ್ಯಾವ ಇಯರ್ ಅಲ್ಲಿ ಆಗಿತ್ತು ಅದನ್ನ ತಿಳ್ಕೊಳ್ಳೋದಿಕ್ಕೆ ನಮ್ಗೆ ಇಯರ್ಸ್ ಕ್ರೊನಾಲಜಿ ಹೆಲ್ಪ್ ಆಗುತ್ತೆ. ಕರೆಕ್ಟಾ?
ಫಸ್ಟ್ ಇಯರ್ ಅಲ್ಲಿ ಏನಾಯ್ತು, ಸೆಕೆಂಡ್ ಇಯರ್ ಅಲ್ಲಿ ಏನಾಯ್ತು, ಥರ್ಡ್ ಇಯರ್ ಅಲ್ಲಿ ಏನಾಯ್ತು, ಅದು ನಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಇಯರ್ಸ್ ಗಳು ನಮ್ಗೆ ಹೆಲ್ಪ್ ಆಗ್ತವೆ. ಇಯರ್ಸ್ ಆರ್ ನಾಟ್ ದೇರ್ ಓನ್ಲಿ ಫಾರ್ ದ ಮೆಮೊರೈಸೇಷನ್, ಬರೀ ನೆನ್ಪಿಟ್ಕೊಳ್ಳೋದಕ್ಕೆ ಅಷ್ಟೇ ಅಲ್ಲ, ನಮ್ಗೆ ತುಂಬಾ ಅದರಿಂದ ಹೆಲ್ಪ್ ಆಗುತ್ತೆ. ಓಕೆ, ಪ್ರೀ ಹಿಸ್ಟೋರಿಕ್ ಸೊಸೈಟಿ ಅಂತ ಹೇಳ್ತಾರೆ. ಜನರಲಿ ಹಿಸ್ಟ್ರಿ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ಮೇಜರ್ ಪೀರಿಯಡ್ಸ್. ಏನು, ಹಿಸ್ಟ್ರಿಯನ್ನ ಜನರಲಿ 3 ಪಾರ್ಟ್ ಗಳಲ್ಲಿ ಡಿವೈಡ್ ಮಾಡಬಹುದು ಅಂತ ಹೇಳ್ತಾರೆ. ಯಾವ್ಯಾವುದು? ಪ್ರೀ ಹಿಸ್ಟೋರಿಕ್ ಪೀರಿಯಡ್, ಪ್ರೋಟೋ ಹಿಸ್ಟೋರಿಕ್ ಪೀರಿಯಡ್, ಹಿಸ್ಟೋರಿಕ್ ಪೀರಿಯಡ್. ಏನೇನಂತ ಕರೀತಾರೆ? ಪ್ರೀ ಹಿಸ್ಟೋರಿಕ್ ಪೀರಿಯಡ್, ಪ್ರೋಟೋ ಹಿಸ್ಟೋರಿಕ್ ಪೀರಿಯಡ್ ಮತ್ತೆ ಹಿಸ್ಟೋರಿಕ್ ಪೀರಿಯಡ್. ಓಕೆ, ಸೊ ಪ್ರೀ ಹಿಸ್ಟೋರಿಕ್ ಪೀರಿಯಡ್ ಅಂತಂದ್ರೆ ಕಂಪ್ರೈಸಸ್ ಆಫ್ 99.9% ಹ್ಯೂಮನ್ ಹಿಸ್ಟ್ರಿ. ಏನಪ್ಪಾ ಪ್ರೀ ಹಿಸ್ಟೋರಿಕ್ ಪೀರಿಯಡ್ ಏನ್ ಕಂಪ್ರೈಸ್ ಆಗುತ್ತೆ? 99.9% ಹ್ಯೂಮನ್ ಹಿಸ್ಟ್ರಿಯನ್ನ. ಓಕೆ, ಬಟ್ ದೇರ್ ಆರ್ ಓನ್ಲಿ ಫ್ಯೂ ಸೋರ್ಸಸ್ ಅವೈಲೇಬಲ್ ಟು ಸ್ಟಡಿ ಅಬೌಟ್ ದಟ್ ಪೀರಿಯಡ್. ಅವಾಗಿನ ಬಗ್ಗೆ ಕಲ್ಕೊಳ್ಳೋದಕ್ಕೆ ಅಥವಾ ನಮ್ಗೆ ತಿಳ್ಕೊಳ್ಳೋದಕ್ಕೆ ಏನಪ್ಪಾ ಅಂತಂದ್ರೆ ಬಹಳ ಕಡಿಮೆ ಸೋರ್ಸ್ ಗಳಿವೆ ಅಂತ ಹೇಳ್ತಾರೆ. ಹೆನ್ಸ್ ದ ಸ್ಪೇಸ್ ಪ್ರೊವೈಡೆಡ್ ಟು ದ ಪ್ರೀ ಹಿಸ್ಟೋರಿಕ್ ಇನ್ ಹಿಸ್ಟ್ರಿ ಈಸ್ ವೆರಿ ಲಿಮಿಟೆಡ್. ಅದಕ್ಕೋಸ್ಕರ ಏನಪ್ಪಾ ಹಿಸ್ಟ್ರಿಯಲ್ಲಿ ಪ್ರೀ ಹಿಸ್ಟೋರಿಕ್ ಪೀರಿಯಡ್ ಗೆ ಬಹಳ ಕಡಿಮೆ ಸ್ಪೇಸ್ ಅನ್ನ ಕೊಡಲಾಗಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಆವಾಗಿನ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ನಮ್ಮ ಹತ್ರ ಏನು ಎವಿಡೆನ್ಸ್ ಇಲ್ಲ, ನಮ್ಮ ಹತ್ರ ಏನು ಪಾಯಿಂಟ್ಸ್ ಇಲ್ಲ. ಓಕೆ, ದ ಓನ್ಲಿ criterion used to classify these 3 periods is knowledge of scripts. ಆ ಸ್ಕ್ರಿಪ್ಟ್ ಗಳೇನ ಸಿಕ್ಕಿವೋ ಆ ಸ್ಕ್ರಿಪ್ಟ್ ಗಳ ನಾಲೆಜ್ ಬೇಸ್ ಮೇಲೆ ಈ ಒಂದು ಹಿಸ್ಟ್ರಿನ 3 ಪಾರ್ಟ್ ಗಳಲ್ಲಿ ಡಿವೈಡ್ ಮಾಡಲಾಗಿದೆ. ದ ಪೀರಿಯಡ್ ಇನ್ ವಿಚ್ ದ ನಾಲೆಜ್ ಆಫ್ ಸ್ಕ್ರಿಪ್ಟ್ ವಾಸ್ ನಾಟ್ ಬಿ ಫೌಂಡ್, ದಿಸ್ ಪೀರಿಯಡ್ ಇಸ್ ಕಾಲ್ಡ್ ಆಸ್ ಪ್ರೀ ಹಿಸ್ಟೋರಿಕ್ ಪೀರಿಯಡ್. ಅದನ್ನ ಏನಂತ ಹೇಳ್ತೀವಿ? ಎಕ್ಸಾಂಪಲ್ ಗೆ ಸ್ಟೋನ್ ಏಜ್ ಅಂತ ಹೇಳ್ತೀವಿ. ಯಾವ ಒಂದು ಹಿಸ್ಟ್ರಿ ಟೈಮ್ ಅಲ್ಲಿ ಏನು ಸ್ಕ್ರಿಪ್ಟ್ ಗಳ ಬಗ್ಗೆ ಏನೋ ಅವ್ರಿಗೆ ರೈಟಿಂಗ್ ರೀಡಿಂಗ್ ಬರ್ತಾ ಇರ್ಲಿಲ್ವ, ಅವ್ರಿಗೆ ಗೊತ್ತೇ ಇರ್ಲಿಲ್ಲ ರೈಟಿಂಗ್ ಅಂದ್ರೆ ಏನು ಅಂತ ಹೇಳಿ, ಆ ಒಂದು ಟೈಮ್ ಅಲ್ಲಿ ಇರುವಂತ ಹಿಸ್ಟ್ರಿ ಟೈಮ್ ಅನ್ನ ಪ್ರೀ ಹಿಸ್ಟೋರಿಕ್ ಪೀರಿಯಡ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಸ್ಟೋನ್ ಏಜ್ ಅಂತ ಹೇಳ್ತಾರೆ. ಓಕೆ, ಅ ಪೀರಿಯಡ್ ವೆನ್ ಸ್ಕ್ರಿಪ್ಟ್ಸ್ ವರ್ ಅಂಡರ್ಸ್ಟುಡ್ ಅಂಡ್ ಕುಡಂಟ್ ಬಿ ರೀಡ್ ಇನ್ ದ ಪ್ರೆಸೆಂಟ್ ಪೀರಿಯಡ್ ಇಸ್ ಕಾಲ್ಡ್ ಪ್ರೋಟೋ ಹಿಸ್ಟೋರಿಕ್ ಪೀರಿಯಡ್. ಪ್ರೋಟೋ ಹಿಸ್ಟೋರಿಕ್ ಪೀರಿಯಡ್ ಅಂತಂದ್ರೆ ಏನು? ಅವ್ರಿಗೆ ಏನು ಸ್ಕ್ರಿಪ್ಟ್ ಬಗ್ಗೆ ನಾಲೆಜ್ ಇತ್ತು, ಬಟ್ ಅವರ ಸ್ಕ್ರಿಪ್ಟ್ ಗಳನ್ನ ನಮಗೆ ಓದಿ ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಂತ ಒಂದು ಲ್ಯಾಂಗ್ವೇಜ್ ಅವ್ರದಿತ್ತು. ಸೊ ಆ ಒಂದು ಲ್ಯಾಂಗ್ವೇಜ್ ಅನ್ನ, ಆ ಒಂದು ಟೈಮ್ ಲೈನ್ ಅನ್ನ ಏನಂತ ಕರಿತೀವಿ? ಪ್ರೋಟೋ ಹಿಸ್ಟೋರಿಕ್ ಪೀರಿಯಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹರಪ್ಪನ್ ಸಿವಿಲೈಸೇಷನ್ ಪೀರಿಯಡ್. ಆ ಟೈಮ್ ಅಲ್ಲಿ ಅವ್ರ ಏನು ಸ್ಕ್ರಿಪ್ಟ್ ಇತ್ತು ಆ ಸ್ಕ್ರಿಪ್ಟ್ ಅನ್ನ ಇವಾಗ ಓದಿ ನಮ್ಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗುದಿಲ್ಲ. ಓಕೆ, ಸೊ ಅದನ್ನ ನಾವು ಹರಪ್ಪನ್ ಸಿವಿಲೈಸೇಷನ್ ಪೀರಿಯಡ್ ಅಂತ ಹೇಳ್ತೀವಿ, ಅಥವಾ ಪ್ರೋಟೋ ಹಿಸ್ಟೋರಿಕ್ ಪೀರಿಯಡ್ ಅಂತ ಕೂಡ ನಾವು ಹೇಳ್ತೀವಿ. ಓಕೆ, a period when you are familiar with the script and those scripts can be read even today is called historic period. So historic period ಅಂದ್ರೆ ಏನಪ್ಪಾ? ಯಾವ ಒಂದು ಸ್ಕ್ರಿಪ್ಟ್ ಗೆ ನೀವು ಫ್ಯಾಮಿಲಿಯರ್ ಆಗಿದ್ದೀರೋ ಆ ಒಂದು ಸ್ಕ್ರಿಪ್ಟ್ ಅನ್ನ ನೀವು ಓದು ಬರ ಮಾಡಕ್ ಬರುತ್ತೋ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೋ, ನಿಮ್ಗೆ ಅರ್ಥ ಆಗ್ತದೆ ಪ್ರೆಸೆಂಟ್ ಟೈಮ್ ಅಲ್ಲಿ ಅಂದ್ರೆ ಆ ಒಂದು ಟೈಮ್ ನಾವು ಹಿಸ್ಟೋರಿಕ್ ಪೀರಿಯಡ್ ಅಂತ ನಾವು ಕರಿತೀವಿ ಅಂತ ಹೇಳ್ತಾರೆ. ಇನ್ ದ ಪ್ರೊಸೆಸ್ ಆಫ್ ಲೈಫ್ ಇವ್ಯಾಲ್ಯೂಯೇಷನ್, ಫಸ್ಟ್ಲಿ unicellular organisms followed by mollusks, fish, plant, insect, amphibian, winged insect, reptile, bird, mammals, flowering plant, grass, apes, and bipeds evolved. Approximately 18 lakhs years has taken for humans evaluation. Humans with modern physical structure was first found in Africa. It is said that they have migrated to different nations from Africa and settled there. This is still under criticism. Okay, so ಹ್ಯೂಮನ್ ಯಾವ ರೀತಿ ಬಂದಪ್ಪ ಅಂತಂದ್ರೆ ಅದಕ್ಕೆ ಬಹಳಷ್ಟು ಏನು ಕಥೆಗಳಿದೆ, ಸ್ಟೋರೀಸ್ ಇದೆ, ಎಲ್ಲ ಹೇಳ್ತಾರೆ. ಓಕೆ, ಸೊ ಹ್ಯೂಮನ್ ಏನಿದ್ದಾನೆ ಫಸ್ಟ್ ಒಂದು ಅಪ್ರಾಕ್ಸಿಮೇಟ್ಲಿ 18 ಲಕ್ಷ 18 lakh years has taken for humans evaluation. ಓಕೆ, ಸೊ ಏನು ಫಸ್ಟ್ ಏನೇನೋ ಬೇರೆ 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 ಎಲ್ಲ ಪ್ರಾಣಿಗಳಿತ್ತು, ಫಿಶ್ ಇತ್ತು, ಪ್ಲಾಂಟ್ ಇತ್ತು, ಇನ್ಸೆಕ್ಟ್ ಇತ್ತು, ಆಮೇಲೆ ಮತ್ತೆ ಏನೇನೋ ಬೇರೆ ಪ್ರಾಣಿಗಳಿಂದ ಬಂತು, ಮ್ಯಾಮಲ್ಸ್ ಬಂತು. ಓಕೆ, ಪ್ಲಾಂಟ್, ಗ್ರಾಸ್ ಎಲ್ಲ ಬಂತು, ಏಪ್ಸ್ ಬಂತು. ಓಕೆ, ಸೊ ಇವೆಲ್ಲವೂ ಬಂದಾದ ಮೇಲೆ ಏನಪ್ಪಾ ಅಂತಂದ್ರೆ ಹ್ಯೂಮನ್ ಇವ್ಯಾಲ್ಯೂಯೇಷನ್ ಆಯ್ತು. ಸೊ ಹ್ಯೂಮನ್ ಇವ್ಯಾಲ್ಯೂಯೇಷನ್ 18 lakh years ನಮ್ಗೆ ಅವಶ್ಯಕತೆ ಬಿತ್ತು. ಓಕೆ, humans with modern physical structure was first found in Africa. ಹ್ಯೂಮನ್ ಏನೋ
ಮಾಡರ್ನ್ ಫಿಸಿಕಲ್ ಸ್ಟ್ರಕ್ಚರ್. ಇವಾಗ ಏನ್ ನಮ್ದು ಮಾಡರ್ನ್ ಫಿಸಿಕಲ್ ಸ್ಟ್ರಕ್ಚರ್ ಇದೆ, ನಾವ್ ಈ ರೀತಿ ಹ್ಯೂಮನ್ಸ್ ಇದ್ದೀವಿ. ಈ ಒಂದು ಹ್ಯೂಮನ್ಸ್ ಸ್ಟ್ರಕ್ಚರ್ ನ ಫಸ್ಟ್ ಎಲ್ಲಿ ಫೌಂಡ್ ಮಾಡಲಾಯ್ತು? ಆಫ್ರಿಕಾದಲ್ಲಿ ಅಂತ ಹೇಳಿ ಹೇಳ್ತಾರೆ. ಅದಾದ ನಂತರ ಆಫ್ರಿಕಾದಿಂದ ಅವರು ಬೇರೆ ಬೇರೆ ಪ್ಲೇಸ್ ಗಳಿಗೆ ಹೋದ್ರು, ಮೈಗ್ರೇಟ್ ಆದ್ರು ಅಂತ ಹೇಳಿ ಹೇಳ್ತಾರೆ. ಸೊ ಅದರ ಬಗ್ಗೆ ಇನ್ನೂ ಕ್ರಿಟಿಸಿಸಮ್ ಇದೆ. ಓಕೆ, ಸೊ ಫಸ್ಟ್ ಇವರು ಆಫ್ರಿಕಾದಿಂದಲೇ ಬಂದ್ರ ಅಥವಾ ಆಫ್ರಿಕಾಗಿಂತ ಮೊದಲು ಬೇರೆ ಎಲ್ಲಾದ್ರೂ ಇದ್ರ ಅಂತ ಹೇಳಿ ಇನ್ನೂವರೆಗೂ ಕ್ರಿಟಿಸಿಸಮ್ ಇದೆ. ಯಾಕಂದ್ರೆ ಅದರ ಬಗ್ಗೆ ನಮಗೆ ಯಾವುದೇ ಸೋರ್ಸ್ಗಳು ಸಿಕ್ಕಿಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಏನ್ ಹೇಳ್ತಾರೆ, ದೇರ್ ಆರ್ 3 ಸ್ಟೇಜಸ್ ಇನ್ ಪ್ರೀ ಹಿಸ್ಟೋರಿಕ್ ಪೀರಿಯಡ್. ಪ್ರೀ ಹಿಸ್ಟೋರಿಕ್ ಪೀರಿಯಡ್ ಅಲ್ಲಿ 3 ಸ್ಟೇಜಸ್ ಇದೆ. ಯಾವ್ದಾವ್ದು? ಪ್ಯಾಲೋಲಿಥಿಕ್ ಏಜ್, Mesolithic age and Neolithic age. Okay, Paleolithic age alli this period is the beginning archaeological period of human history. People of this period lived upon eating fruits, tubers, corms, colors, and yams. They wandered and lived in nomads in caves, taking shelter under rocks. They used large stone tools, and also flails made from pebbles. They used leaves and barks to cover themselves. Since the fruits, tubers, corms, skulls, and yams not available in all the seasons, they learned fishing and hunting during the late Paleolithic period. For the first time, fire was introduced. The major sites noted for this Paleolithic Old Stone Age is Belan Valley of Madhya Pradesh, Hunasgi and Baichpal province of Karnataka, Kurnool, Amravati of Andhra Pradesh, Attirampakkam of Tamil Nadu, etc. Generally, the period of Old Stone Age is noted between 55 lakh years to 12,000 years. Okay, so ಇಲ್ಲೇನ್ ಹೇಳ್ತಾರಪ್ಪ ಅಂತಂತಂದ್ರೆ, ಏನು ಪಯೋಲಿಥಿಕಲ್ ಏಜ್ ಏನಿದೆ, ಈ ಒಂದು ಏಜ್ ಅಲ್ಲಿ ಜನ ಹೇಗಿದ್ರಪ್ಪ ಅಂತಂದ್ರೆ, ಆಗಿನ ಟೈಮ್ ಅಲ್ಲಿ ಏನು ಆರ್ಕಿಯಾಲಜಿಗೆ ಸಿಕ್ಕಂತಹ ಫಸ್ಟ್ ಮಟೀರಿಯಲ್ಸ್ ಇವುಗಳಿಂದ ಅಂತ ಹೇಳ್ತಾರೆ. ಪಯೋಲಿಥಿಕಲ್ ಏಜ್ ಇಂದ ನಮಗೆ ಸಿಕ್ಕಿದೆ ಆರ್ಕಿಯಾಲಜಿಯಲ್ಲಿ, ಆವಾಗಿಂದ ಸ್ಟಡಿ ಮಾಡ್ತಾರೆ. ಸೊ ಆಗಿನ ಜನ ಏನಪ್ಪಾ, ಶಾರ್ಪ್ ಆಬ್ಜೆಕ್ಟ್ ಗಳನ್ನ ಯೂಸ್ ಮಾಡ್ತಾ ಇದ್ರು. ನೈಫ್ ಗಳಂದ್ರೆ ಸ್ಟೋನ್ ಗಳಿಂದ ಪ್ರಿಪೇರ್ ಆದಂತ ಶಾರ್ಪ್ ಆಬ್ಜೆಕ್ಟ್ ಗಳನ್ನ ಯೂಸ್ ಮಾಡ್ತಾ ಇದ್ರು. ಅವರು ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸ್, ಅವು ಇವು ವೆಜಿಟೇಬಲ್ಸ್ ಗಳನ್ನ ತಿಂದು ಜೀವನ ನಡೆಸ್ತಾ ಇದ್ರು. ಅವರಿಗೆ ಬೇರೆ ಏನೋ ಗೊತ್ತಿರ್ಲಿಲ್ಲ. ಲೇಟರ್ ಆನ್ ಫ್ರೂಟ್ಸ್ ಆಗ್ಲಿ ವೆಜಿಟೇಬಲ್ಸ್ ಆಗ್ಲಿ ಎಲ್ಲಾ ಸೀಸನ್ ಗಳಲ್ಲಿ ಸಿಗುವುದಿಲ್ಲ. ಸೊ ಹಂಗಾಗಿ ಅವ್ರ ಏನಾಗ್ತಾ ಇತ್ತು, ಯಾವ ಸೀಸನ್ ಅಲ್ಲಿ ಫ್ರೂಟ್ ಆಗ್ಲಿ ಮತ್ತೆ ವೆಜಿಟೇಬಲ್ಸ್ ಆಗ್ಲಿ ಸಿಗ್ತಾ ಇರ್ಲಿಲ್ವೋ ಆ ಟೈಮ್ ಅಲ್ಲಿ ಅವ್ರ ಏನ್ ಮಾಡ್ತಾ ಇದ್ರು, ಹಂಟಿಂಗ್ ಎಲ್ಲ ಮಾಡ್ತಾ ಇದ್ರು, ಫಿಶಿಂಗ್ ಮಾಡಕ್ ಶುರು ಮಾಡಿದ್ರು. ಸೊ ಲೇಟರ್ ಆನ್ ಏನಾಯ್ತಪ್ಪ ಅಂತಂದ್ರೆ, ಫೈರ್ ಅನ್ನ ಕೂಡ ಅವ್ರು ಏನ್ ಮಾಡಿದ್ರು, ಏನು ಫೌಂಡ್ ಮಾಡಿದ್ರು. ಫೈರ್ ಇಂದ ಫುಡ್ ಅನ್ನ ಬೇಕ್ ಮಾಡ್ಲಿಕ್ಕೆ ಕಲ್ಕೊಂಡ್ರು, ಫೈರ್ ಯೂಸ್ ಅನ್ನ ಅವರು ಕಲ್ಕೊಂಡ್ರು. ಓಕೆ, ಸೊ ಈ ರೀತಿಯಾಗಿ ಮುಂದುವರಿತಾ ಹೋಯ್ತು. ಆಮೇಲೆ ಹಂಟಿಂಗ್ ಎಲ್ಲ ಮುಂದೆ ಬಹಳ ಯೂಸ್ ಅಲ್ಲಿ ಬಂತ ಅವರಿಗೆ. ಓಕೆ, ಸೊ ಈ ರೀತಿಯಲ್ಲಿ ಅವ್ರ ಏನಪ್ಪಾ ಅಂತಂದ್ರೆ ಲೇಟರ್ ಆನ್ ಎಲ್ಲ ಬಂದ್ರು. ಈ ರೀತಿಯಲ್ಲಿ ಸ್ಟೋನ್ ಏಜ್ ಅಲ್ಲಿ ಏನ್ ಜನ ಇದ್ರು, ಪ್ಯಾಲಿಥಿಕಲ್ ಏಜ್ ಅಲ್ಲಿ ಏನು ಜನ ಇದ್ರು, ಸೊ ಅವ್ರು ಎಲ್ಲೆಲ್ಲಿ ಇರ್ತಾ ಇದ್ರಪ್ಪ ಅಂತಂದ್ರೆ ಮಧ್ಯಪ್ರದೇಶದಲ್ಲಿ ಆಗಿರ್ಬೋದು, ಕರ್ನಾಟಕದಲ್ಲಿ, ಮತ್ತೆ ಆಂಧ್ರ ಪ್ರದೇಶ್, ತಮಿಳುನಾಡು ಎಲ್ಲ ಕಡೆ ಕಾಣಿಸ್ಕೊಂಡಿದ್ರು ಅಂತ ಹೇಳ್ತಾರೆ. ಸೊ ಇವರ ಟೈಮ್ ಲೈನ್ ಅನ್ನ 5 lakh year ಇಂದ 12,000 years ವರೆಗೂ ಇತ್ತು ಅಂತ ಹೇಳಿ ಹೇಳ್ತಾರೆ. ಮೆಸೋಲಿಥಿಕ್ ಇಯರ್ ಅಂತ ಹೇಳಿ ಹೇಳ್ತಾರೆ. ಮೆಸೋಲಿಥಿಕ್ ಇಯರ್ ಅಂತ ನೋಡೋಣ. ದಿಸ್ ಈಸ್ ದ ಟ್ರಾನ್ಸಿಷನಲ್ ಪೀರಿಯಡ್ between Paleolithic and Neolithic age. Hence, it is called as Mesolithic age. The human beings of this age, instead of using big rock tools, they used skillful small stone weapons. Hence, this period is called as Micro age. ಓಕೆ, ಸೊ ಈ ಒಂದು ಪೀರಿಯಡ್ ಅನ್ನ ಮೈಕ್ರೋ ಏಜ್ ಅಂತ ಕೂಡ ಕರೀತಾರೆ. ಯಾಕೆ ಮೈಕ್ರೋ ಏಜ್ ಅಂತ ಕರೀತಾರೆ ಅಂದ್ರೆ, ಮೊದ್ಲು ಏನ್ ಮಾಡ್ತಾ ಇದ್ರು, ಶಾರ್ಪ್ ಆಬ್ಜೆಕ್ಟ್ ಆಗಿ ರಾಕ್ಸ್ ಅನ್ನ ಬಳಸ್ತಾ ಇದ್ರು, ಕಲ್ಲಿನ ಒಂದು ಆಬ್ಜೆಕ್ಟ್ಸ್ ಗಳನ್ನ ಬಳಸ್ತಾ ಇದ್ರು ವೆಪನ್ಸ್ ಆಗಿ. ಬಟ್ ಲೇಟರ್ ಆನ್ ಏನಾಯ್ತು, ಈ ಒಂದು ಏಜ್ ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ, ಮೆಸೋಲಿಥಿಕ್ ಏಜ್ ಅಲ್ಲಿ ಏನಾಯ್ತು, ಮೈಕ್ರೋ ಆಬ್ಜೆಕ್ಟ್ ಗಳನ್ನ ರೆಡಿ ಮಾಡ್ಲಿಕ್ಕೆ ಕಲ್ತರು. ದೊಡ್ಡ ದೊಡ್ಡ ರಾಕ್ ಯೂಸ್ ಮಾಡೋ ಬದಲು ಸಣ್ಣ ಸಣ್ಣ ರಾಕ್ ಗಳಿಂದ ವೆಪನ್ಸ್ ಗಳನ್ನ ರೆಡಿ ಮಾಡ್ಲಿಕ್ಕೆ ಅವರು ರೂಢಿ ಮಾಡ್ಕೊಂಡ್ರು, ಆ ಸ್ಕಿಲ್ ಅನ್ನ ಕಲ್ಕೊಂಡ್ರು, ವೆಪನ್ಸ್ ಅನ್ನ ಬೇರೆ ಬೇರೆ ರೀತಿಯಲ್ಲಿ ತಯಾರು ಮಾಡ್ಲಿಕ್ಕೆ ಕಲ್ಕೊಂಡ್ರು. ಸೊ ಅದಕ್ಕೋಸ್ಕರ ಈ ಏನು
ಎರಡು ಏಜ್ ಗಳ ಮಧ್ಯೆ ಏನು ಡಿಫ್ರೆನ್ಸ್ ಬರುತ್ತೋ ಆ ಒಂದು ಡಿಫ್ರೆನ್ಸ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ಇವ್ರು ಏನ್ ಮಾಡಿದ್ರಪ್ಪ ಅಂತಂತಂದ್ರೆ ಒಂದು ಕೆಲಸ ಮಾಡಿದ್ರು ಅಂತ ಹೇಳಿ ಇವ್ರನ್ನ ಹೇಳ್ತಾರೆ. ಯಾರನ್ನ ಮೆಸೊಲಿಥಿಕ್ ಏಜ್ ನಲ್ಲಿ ಇದ್ದಂತಹ ಜನರನ್ನ. ಇದನ್ನ ಮೈಕ್ರೋ ಏಜ್ ಅಂತ ಹೇಳಿ ಕೂಡ ಕರೀತಾರೆ. ಇವ್ರು ಯಾರ ಮಧ್ಯಕ್ಕೆ ಏನಪ್ಪಾ ಒಂದು ಟ್ರಾನ್ಸ್ಫಾರ್ಮೇಶನ್ ತಂದ್ಕೊಟ್ರು, ಪ್ಯಾಲೋಲಿಥಿಕ್ ಮತ್ತೆ ನಿಯೋಲಿಥಿಕ್ ಏಜ್ ಮಧ್ಯದಲ್ಲಿ ಏನ್ ಮಾಡಿದ್ರು ಒಂದು ಡಿಫ್ರೆನ್ಸ್ ಅನ್ನ ತಂದುಕೊಟ್ರು ಅಂತ ಹೇಳಿ ನಾವು ನೋಡಬಹುದು. They attached these short weapons to the edge or tip of the stick to an arrow and used as spades for hunting. They were collecting wild grains for food since continuously they did not get the prey and grains which left them hungry for many times. The solution which they found was to bring the animals and got injured or survived cubs and graze them. These animals became reserved emergency food for them. This slowly gave rise to pastoralism. Mesolithic human beings were constantly wandering for their food and animals fodder. In their leisure time, they used to draw pictures on the stone and in the barren places. They used animals' skin as their upper clothing. They had the good practice of using fire. The prominent places of this age of Madhya Pradesh are Bhimabetka and Adamgarh, Brahmagiri and Kanganahalli of Karnataka, Bagor and Ganeshwar of Rajasthan, Birbapur of West Bengal, Vanapasari of Andhra Pradesh, Sari, Naharai and Mahadaha of Uttar Pradesh. The Mesolithic period was between 12,000 to 9,000 years. Okay, so ಈ 4 years ವರೆಗೂ ಏನು 4,000 years ವರೆಗೂ ಏನಪ್ಪಾ ಅಂತಂದ್ರೆ ಈ ಟೈಮ್ ಇತ್ತು. ಮೆಸೊಲಿಥಿಕ್ ಏನು ಪೀರಿಯಡ್ ಅಂತ ಹೇಳ್ತೀವಿ, ಇದು ಇತ್ತು ಮೈಕ್ರೋ ಏಜ್ ಅಂತ ಹೇಳಿ ಕರೀತಾರೆ. ಸೊ ಈ ಒಂದು ಏಜ್ ಅಲ್ಲಿ ಅವ್ರು ಏನ್ ಮಾಡಿದ್ರು, ಸ್ಲೋಲಿ ಡೆವಲಪ್ ಆಗ್ತಾ ಬಂದ್ರು. ಓಕೆ, ಅವರು ದೊಡ್ಡ ರಾಕ್ಸ್ ವೆಪನ್ಸ್ ಅನ್ನ ಬಳಸ್ತಾ ಇದ್ರು. ಆಮೇಲೆ ಸಣ್ಣ ರಾಕ್ಸ್ ಅನ್ನ ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಶಾರ್ಪ್ ವೆಪನ್ ಗಳನ್ನ ಸ್ಟೋನ್ ಇಂದ ರೆಡಿ ಮಾಡಿ ಆ ಸ್ಟಿಕ್ ಗಳಿಗೆ ಅಂಟಿಸಿ ಅವುಗಳನ್ನ ಆರೋ ಟೈಪ್ಸ್ ಯೂಸ್ ಮಾಡಿ ಹಂಟಿಂಗ್ ಯೂಸ್ ಮಾಡಕ್ ಶುರು ಮಾಡಿದ್ರು. ಆಮೇಲೆ ಫೈರ್ ಯೂಸ್ ಅನ್ನ ಕಲ್ತ್ಕೊಂಡ್ರು. ಆಮೇಲೆ ಮಾಂಸವನ್ನ ಏನ್ ಮಾಡಕ್ ಶುರು ಮಾಡಿದ್ರಪ್ಪ ಅವರು, ಬೇಯಿಸಿ ತಿನ್ಲಿಕ್ಕೆ ರೂಢಿ ಮಾಡ್ಕೊಂಡ್ರು. ಅನಿಮಲ್ಸ್ ಅನ್ನ ಬರೀ ವೆಜಿಟೇಬಲ್ಸ್ ಮತ್ತೆ ಸೀಡ್ಸ್ ಗ್ರೇನ್ಸ್ ಗಳನ್ನ ಅವರು ಮಾತ್ರ ಅಲ್ಲ, ಅವ್ರ ಏನ್ ಮಾಡ್ತಾ ಇದ್ರು, ಫಾರೆಸ್ಟ್ ಅಲ್ಲಿ ಹೋಗಿ ಗ್ರೇನ್ಸ್ ಗಳನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ರು. ಆ ಒಂದು ಗ್ರೇನ್ಸ್ ಸಿಗದೆ ಇದ್ದಾಗ ಅನಿಮಲ್ಸ್ ಅನ್ನ ಅವ್ರೇನ್ ಇದ್ ಮಾಡ್ಕೊಂತಾ ಇದ್ರು, ಅವುಗಳಿಂದ ಫುಡ್ ಪ್ರಿಪೇರ್ ಮಾಡ್ಕೊಳ್ಳೋದು ಕಲ್ಕೊಂಡ್ರು. ಅನಿಮಲ್ ಸ್ಕಿನ್ ಗಳನ್ನ ಯೂಸ್ ಮಾಡಕ್ ಕಲ್ಕೊಂಡ್ರು. ಓಕೆ, ಸೊ ಇದೇ ರೀತಿ ನಿಧಾನಕ್ಕೆ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ತಾ ಹೋದ್ರು, ಡೆವಲಪ್ ಮಾಡ್ತಾ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಓಕೆ, ಸೊ ಇವರೆಲ್ಲ ಎಲ್ಲೆಲ್ಲಿ ಕಾಣಿಸ್ಕೊಂಡ್ರಪ್ಪ ಅಂತಂದ್ರೆ ಏನು ಬ್ರಹ್ಮಗಿರಿ ಮತ್ತೆ ಕಂಗನ ಕರ್ನಾಟಕದಲ್ಲಿ ಆಗಿರಬಹುದು, ಅದಮ್ಗರ್ ಬೇಟಕ್ ಅಂತ ಭೀಮ್ ಬೇಟಕ್ ಅಂತ ಹೇಳಿ ಮಧ್ಯಪ್ರದೇಶ ಆಗಿರ್ಬಹುದು, ಮತ್ತೆ ಗಣೇಶ್ವರ್ ಅಂತ ಹೇಳಿ ರಾಜಸ್ಥಾನ ಆಗಿರ್ಬೋದು, ಬೀರ್ಬಂದ್ಪುರ್ ಅಂತ ಹೇಳಿ ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ವಾನ್ಪಸಾರಿ ಅಂತ ಹೇಳಿ ಆಂಧ್ರ ಪ್ರದೇಶ ಆಗಿರ್ಬೋದು, ಸರಾಯ ರಾಯಿ ಅಂತ ಹೇಳಿ ಮಧ್ಯಪ್ರದೇಶ ಮತ್ತೆ ಉತ್ತರ ಪ್ರದೇಶ ಮಾಂದ ಅಂತ ಹೇಳಿ ಉತ್ತರ ಪ್ರದೇಶ ಆಗಿರ್ಬಹುದು. ಸೊ ಇಲ್ಲೆಲ್ಲವೂ ಏನಪ್ಪಾ ಅಂತಂದ್ರೆ ಮೆಸೊಲಿಥಿಕ್ ಪೀರಿಯಡ್ ನಲ್ಲಿ ಜನ ಇದ್ರು ಅಂತ ಹೇಳಿ ಹೇಳ್ತಾರೆ. ಸೊ ಇವ್ರು ಟೋಟಲ್ 4,000 ಇಯರ್ಸ್ ವರೆಗೂ ಇವರ ಟೈಮ್ ಇತ್ತು, 12,000 to 9,000. ಓಕೆ, ಸೊ ಅಲ್ಲಿವರೆಗೂ ಇವ್ರದ ಟೈಮ್ ಪೀರಿಯಡ್ ಇತ್ತು ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ನಿಯೋಲಿಥಿಕ್ ಏಜ್ ಅಂತಂದ್ರೆ ಇದು ಬಂದಂತ ನೆಕ್ಸ್ಟ್ ಸ್ಟೇಜ್ ಆಗಿರುತ್ತೆ. ಸೊ ಆಸ್ ಮೆಸೊಲಿಥಿಕ್ ಹ್ಯೂಮನ್ಸ್ ವರ್ ಆಲ್ ಹರ್ಡರ್ಸ್ ಇನ್ಕ್ಲೂಡಿಂಗ್ ದೇರ್ ಎನಿಮಲ್ಸ್, ದೇರ್ ವಾಸ್ scarcity of the food. Instead of wandering Neolithic age, people camped in one area and focused on food production. They started the agriculture in the fertile alluvial soil which was on the banks, okay, of the river. ಈ ಒಂದು ಜನ ಏನ್ ಮಾಡಿದ್ರಪ್ಪ ಅಂತಂದ್ರೆ ಮೆಸೊಲಿಥಿಕ್ ಜನರು ಇರ್ತಾರಲ್ಲ, ಮತ್ತೆ ಮೆಸೊಲಿಥಿಕ್ ಜನ ಏನಾದ್ರು ಊಟ ಹುಡುಕಾಡ್ಕೊಂಡು ಆಹಾರ ಫುಡ್ ಅನ್ನ ಅವ್ರು ಏನ್ ಮಾಡ್ತಾ ಇದ್ರು, ಸರ್ಚ್ ಮಾಡ್ತಾ ಬೇರೆ ಪ್ಲೇಸ್ ಗಳಿಗೆ ಹೋಗ್ತಾ ಇದ್ರು. ಬಟ್ ನಿಯೋಲಿಥಿಕ್ ಜನ ಏನ್ ಮಾಡಿದ್ರು, ಒಂದ್ ಕಡೆಗೆ ಸ್ಟೇ ಆಗಿ
ಒಂದೇ ಒಂದ್ ಕಡೆಗೆ ನಿಂತ್ಕೊಂಡು ಅಲ್ಲೇ ಉಳ್ಕೊಂಡು ರಿವರ್ ಬ್ಯಾಂಕ್ಸ್ ಪಕ್ಕದಲ್ಲಿ ಒಂದು ತಾವು ಗುಡ್ಸ್ಲಾಕೊಂಡು ಉಳ್ಕೊಂಡು ಅಲ್ಲೇ ಏನ್ ಮಾಡ್ತಾ ಇದ್ರು, ಫಾರ್ಮಿಂಗ್ ಮಾಡೋದಕ್ಕೆ ಕಲ್ತ್ಕೊಂಡ್ರು, ಅಗ್ರಿಕಲ್ಚರ್ ಮಾಡೋದಕ್ಕೆ ಕಲ್ತ್ಕೊಂಡ್ರು. ಓಕೆ, ಸೊ ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಫುಡ್ ನ ತಾವೇ ಪ್ರೊಡಕ್ಷನ್ ಮಾಡೋದನ್ನ ಕಲ್ತ್ಕೊಂಡ್ರು. ಓಕೆ, ಅದ್ರ ಕಡೆ ಒಂದು ಫೋಕಸ್ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಅಗ್ರಿಕಲ್ಚರ್ ಆವಾಗ್ಲಿಂದ ಪ್ರಾರಂಭ ಆಯ್ತು. ಯಾವಾಗಿಂದ? ನಿಯೋಲಿಥಿಕ್ ಏಜ್ ಇಂದ ಸ್ಟಾರ್ಟ್ ಆಯ್ತು ಅಂತ ಹೇಳಿ ನಾವು ಹೇಳಬಹುದು. Agriculture provides Neolithic age people with grain and fodder for their livestock. So they stopped the nomadic life and started to settle in suitable lands. ಸೊ ಅವ್ರಿಗೆ ಏನಾಯ್ತಪ್ಪ ಅಂತಂದ್ರೆ ಇದೇನು ಅಗ್ರಿಕಲ್ಚರ್ ಮೂಲಕ ಅವ್ರ ಫುಡ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರು, ಅದರ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡಿತ್ತು. ಆಮೇಲೆ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಅಲ್ಲಿ ಇಲ್ಲಿ ತಿರುಗಾಡೋ ಬದಲು ಒಂದ್ ಕಡೆಗೆ ನಿಂತ್ಕೊಂಡು ಸೂಟೇಬಲ್ ಜಾಗದಲ್ಲಿ ನಿಂತ್ಕೊಂಡು ಸೆಟಲ್ ಆಗೋದ್ರ ಬಗ್ಗೆ ಅವರು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. Thus agriculture became a step towards the rise of culture and civilizations. Earliest traces of agriculture in the Indian subcontinent are found at the site of Mehergarh in Pakistan. Okay, ಸೊ ಆವಾಗಿನಿಂದ ಏನಾಯ್ತಪ್ಪ ಅಂತಂದ್ರೆ ಜನ ಏನ್ ಮಾಡಿದ್ರು, ಆವಾಗಿನ ಪೀಪಲ್ಸ್ ಏನಿದ್ರು ನಿಯೋಲಿಥಿಕ್ ಏಜ್ ಅಲ್ಲಿ ಅವಾಗ ಸ್ವಲ್ಪ ಡೆವಲಪ್ ಆಗ್ತಾ ಬಂದ್ರು, ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದ್ರು. ಆ ಅಗ್ರಿಕಲ್ಚರ್ ಏನ್ ಮಾಡ್ತಪ್ಪ ಅಂದ್ರೆ ಅವ್ರಿಗೆ ಕಲ್ಚರ್ ಮತ್ತು ಸಿವಿಲೈಸೇಷನ್ ಕಡೆಗೆ ಅವರನ್ನ ಪುಷ್ ಮಾಡ್ತು. ಒಂದು ಕಲ್ಚರ್ ಮತ್ತು ಸಿವಿಲೈಸೇಷನ್ ಇರ್ಬೇಕು, ನಾವು ಒಂದೇ ಕಡೆಗೆ ಬದುಕಬೇಕು, ನಾವು ಈ ರೀತಿ ಇರ್ಬೇಕು, ನಾವು ಕ್ರಾಪ್ಸ್ ಅನ್ನ ಬೆಳಿಬೇಕು, ಅದರಿಂದ ನಾವು ಫುಡ್ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಹೇಳಿ ಅವ್ರು ಏನ್ ಮಾಡಿದ್ರಪ್ಪ ಅಂತ ಒಂದೊಂದೇ ಎಲ್ಲ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಸೊ ಈ ಒಂದು ಏನಪ್ಪಾ ಅಂತಂದ್ರೆ ಈ ಒಂದು ಏನ್ ಸೈಟ್ ಇದೆ ಇದರ ಬಗ್ಗೆ ಕೆಲವೊಂದು ನಮ್ಗೆ ಪ್ರೂಫ್ಸ್ ಸಿಕ್ಕಿಲ್ಲ, ಅಲ್ಲಿದ್ರು ನಿಯೋಲಿಥಿಕ್ ಜನ ಅಂತ ಹೇಳಿ. ಎಲ್ಲಿ? ಮೆಹರ್ಘರ್ ಇನ್ ಪಾಕಿಸ್ತಾನ್. ಮೆಹರ್ಘರ್ ಪಾಕಿಸ್ತಾನಲ್ಲಿ ಕೂಡ ಅಲ್ಲಿ ಸ್ವಲ್ಪ ನಮ್ಗೆ ಏನಾಗಿದೆಪ್ಪ ಅಂತಂದ್ರೆ ಅಲ್ಲಿ ಜನ ಇದ್ರು ಅನ್ನೋದಕ್ಕೆ ಅಲ್ಲಿ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಓಕೆ, ಅಲ್ಲಿ ಗುರುಗಳು ಸಿಕ್ಕಿವೆ. ವೈಲ್ ದೀಸ್ ಪೀಪಲ್ ಫಾರ್ ದೇರ್ ಲಿವಿಂಗ್ ದೇ ಕನ್ಸ್ಟ್ರಕ್ಟೆಡ್ ಡ್ರೈ ಬ್ರಿಕ್ಸ್ ಹೌಸಸ್. ಅವ್ರ ಏನ್ ಮಾಡ್ತಾ ಇದ್ರು, ಒಣ ಇಟ್ಟಿಗೆ ಮನೆಗಳನ್ನ ಕಟ್ಕೊಂತ ಇದ್ರು. ವೇರ್ ಆಸ್ ದ ಬರ್ಜ್ ಹೋಮ್ ಪೀಪಲ್ ಆಫ್ ಕಾಶ್ಮೀರ್ ಬಿಲ್ಟ್ ಅಂಡರ್ ಗ್ರೌಂಡ್ ಕೇವ್ಸ್. ಅವಾಗ ಏನ್ ಮಾಡ್ತಿದ್ರು, ಬರ್ಜ್ ಹೋಮ್ ಪೀಪಲ್ ಏನಿದ್ರು ಕಾಶ್ಮೀರದವರು, ಅವ್ರ ಏನ್ ಮಾಡಿದ್ರು ಅಂಡರ್ ಗ್ರೌಂಡ್ ಅಲ್ಲಿ ಮನೆಗಳನ್ನ ಅಂದ್ರೆ ಕೇವ್ಸ್ ಗಳನ್ನ ಕಟ್ಕೊಂಡಿದ್ರು. when they came across with the problem of storing of the grains produced in agriculture, they found a new method like handmade pots. They also brought into use of the tools of wiping, stinging and grinding. During this period the earliest villages started to flourish. After the introduction of the wheel, variety and qualitative pots were manufactured. ಏನಂತೆ, ಆಮೇಲೆ ಅವ್ರು ಏನ್ ಮಾಡಿದ್ರು, ಅಗ್ರಿಕಲ್ಚರ್ ಮಾಡ್ತಾ ಹಾಗೆ ಹೋಗ್ತಾ ಇದ್ರೆ, ಅಗ್ರಿಕಲ್ಚರ್ ಮಾಡಿದಾಗ ಏನು ಫುಡ್ ಪ್ರೊಡಕ್ಷನ್ ಮಾಡ್ತಾ ಇದ್ರು ಗ್ರೇನ್ಸ್ ಅದ್ದು. ಅದ ಪ್ರೊಡಕ್ಷನ್ ಮಾಡಿದ ಎಲ್ಲಾ ಗ್ರೇನ್ಸ್ ಅನ್ನ ಒಂದೇ ಸಲ ತಿನ್ನಕ್ಕಾಗಲ್ಲ, ಸ್ಟೋರ್ ಮಾಡಿ ಇಡ್ಬೇಕು. ಸೊ ಸ್ಟೋರ್ ಮಾಡಿ ಇಡ್ಬೇಕಂದಾಗ ಅವ್ರು ಏನಾಯ್ತಪ್ಪ ಅಂತಂದ್ರೆ ಅವಾಗ ಅವರು ಪ್ಲೇಸಸ್ ಅನ್ನ ಹುಡ್ಕಕ್ ಸ್ಟಾರ್ಟ್ ಮಾಡಿದ್ರು. ಬೇರೆ ಬೇರೆ ಟೂಲ್ಸ್ ಅನ್ನ ಯೂಸ್ ಮಾಡ್ಕೊಂಡು ಬೇರೆ ಬೇರೆ ಒಂದು ರೀತಿಯಲ್ಲಿ ಕಲ್ಕೊಂಡು ಪಾಟ್ ಗಳನ್ನ ರೆಡಿ ಮಾಡಿದ್ರು. ಪಾಟ್ ಗಳಲ್ಲಿ ಫುಡ್ ಗಳನ್ನ ಸ್ಟೋರ್ ಮಾಡಿ ಇಡ್ಲಿಕ್ಕೆ, ಗ್ರೇನ್ಸ್ ಗಳನ್ನ ಸ್ಟೋರ್ ಮಾಡಿ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈ ರೀತಿ ಡೆವಲಪ್ ಆಗ್ತಾ ಏನಪ್ಪ ಆಯ್ತಪ್ಪ ಅಂತಂತಂದ್ರೆ ಅವ್ರು ಬೆಳಿತಾನೆ ಹೋದ್ರು ಅಂತ ಹೇಳ್ತಾರೆ. ಸೊ ಆವಾಗಿಂದ ಪಾಟ್ ಅನ್ನ ರೆಡಿ ಮಾಡ್ಲಿಕ್ಕೆ ಅವ್ರ ಏನ್ ಮಾಡಿದ್ರು, ವೀಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರು. ಆ ನಂತರ ಏನಾಯ್ತಪ್ಪ ಅಂತಂದ್ರೆ ಪಾಟ್ ಗಳನ್ನ ಪ್ರಿಪೇರ್ ಮಾಡಿ ಅದ್ರಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು, ಏನೋ ಗ್ರೇನ್ಸ್ ಗಳನ್ನ ಸ್ಟೋರ್ ಮಾಡಿ ಇಡ್ತಾ ಇದ್ರು. During this period, the stone weapons were well polished and started to use them. Sanganakallu near Ballari became the center for manufacturing this kind of stone weapons. ಅವಾಗ ಏನಾಯ್ತಪ್ಪ ಅಂತಂದ್ರೆ ಸ್ಟೋನ್ ಇಂದ, ಕಲ್ಲಿನಿಂದ ಮಾಡಿದಂತ ವೆಪನ್ಸ್ ಗಳನ್ನ ಇನ್ನೂ ಶಾರ್ಪ್ ಆಗಿ, ಇನ್ನೂ ನೈಸ್ ಆಗಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಆವಾಗ ಏನಾಯ್ತು, ಕರ್ನಾಟಕದ ಏನು ಸಂಗನಕಲ್ಲು ಅಂತ ಏನಿದೆ ಬಳ್ಳಾರಿ ಹತ್ರ, ಅಲ್ಲಿ ಒಂದು ಸೆಂಟರ್ ಓಪನ್ ಆಯ್ತು. ಆ ಒಂದು ಸೆಂಟರ್ ಅಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಸ್ಟೋನ್ ವೆಪನ್ಸ್ ಅನ್ನ ರೆಡಿ ಮಾಡೋ ಒಂದು ಸೆಂಟರ್ ಅನ್ನ ತಯಾರು ಮಾಡಿದ್ರು. ಎಸ್ಪೆಷಲಿ ದೇ ಯೂಸ್ಡ್ ದ ಹ್ಯಾಂಡ್ ಆಕ್ಸ್ ಅಂಡ್ ವೆಪನ್ಸ್ ಮೇಡ್ ಅಪ್ ಆಫ್ ಬೋನ್ಸ್. ಏನಪ್ಪಾ ಅಂತಂದ್ರೆ ಅವಾಗ ಏನ್ ಮಾಡ್ತಾ ಇದ್ರು, ಹ್ಯಾಂಡ್ ಆಕ್ಸ್ ಅನ್ನ ಯೂಸ್ ಮಾಡ್ತಾರೆ. ಕೊಡಲಿ ಅಂತ ಹೇಳ್ತೀವಿ, ಆ ಕೊಡಲಿಯನ್ನ ಯೂಸ್ ಮಾಡ್ತಾ ಇದ್ರು. ಹ್ಯಾಂಡ್ ಆಕ್ಸ್ ಅನ್ನ ಯೂಸ್ ಮಾಡ್ತಾ ಇದ್ರು. ಅದು ಅದರಿಂದ ಸ್ಟೋನ್ ಇಂದ ರೆಡಿ ಆಗಿರುವಂತದ್ದು. ನೈಸ್ ಆಗಿ ಅದನ್ನ ಪೂರ ರೆಡಿ ಮಾಡ್ತಾ ಇದ್ರು. ಅದಷ್ಟೇ ಅಲ್ಲದೆ ಬೋನ್ ಇಂದ ಕೂಡ ಮಾಡಿದಂತ ವೆಪನ್ಸ್ ಅನ್ನ ಅವ್ರು ಯೂಸ್ ಮಾಡ್ತಾ ಇದ್ರು. ನಿಯೋಲಿಥಿಕ್ ಸೈಟ್ಸ್ ಹ್ಯಾವ್ ಬೀನ್ ಟ್ರೇಸ್ಡ್ ಔಟ್ ಇನ್ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹಾಲೂರು, ಪಿಕ್ಲಿಹಾಲ,
ಟಿ ನರಸೀಪುರ ಅಂಡ್ ಉತ್ತನೂರು ಆಫ್ ಕರ್ನಾಟಕ. ಕರ್ನಾಟಕದ ಎಲ್ಲ ಪ್ಲೇಸ್ ಗಳಲ್ಲಿ ನಿಯೋಲಿಥಿಕ್ ಸೈಟ್ಸ್ ಗಳು ನಮಗೆ ನೋಡ್ಲಿಕ್ಕೆ ಸಿಕ್ಕಿದಾವೆ. ಆ ಜನರಲ್ಲಿ ಇದ್ರು ಅನ್ನೋದಕ್ಕೆ ನಮಗೆ ಟ್ರೇಸಸ್ ಸಿಕ್ಕಿದೆ. ಅವರ ಯೂಸ್ ಮಾಡಿದಂತಹ ಸಾಮಗ್ರಿಗಳು ಸಿಕ್ಕಿದೆ. ಬೇರೆ ಬೇರೆ ಒಂದೇನಪ್ಪ ಪಾಯಿಂಟ್ಸ್ ಗಳು, ಸೋರ್ಸಸ್ ಗಳು ನಮಗೆ ಅಲ್ಲಿ ಸಿಕ್ಕಿವೆ. ಎಲ್ಲೆಲ್ಲಿ ಬೂದಿಹಾಳ, ಆಲೂರು, ಪಿಕ್ಲಿಹಲ್ಲ, ಟಿ ನರಸೀಪುರ, ಉತ್ತನೂರು, ಬ್ರಹ್ಮಗಿರಿ, ಇವೆಲ್ಲ ಏನಪ್ಪಾ ಜಾಗಗಳಲ್ಲಿ ನಮಗೆ ಸಿಕ್ಕಿದೆ ಕರ್ನಾಟಕದಲ್ಲಿ. ಚಿರಾನಂದ್ ಆಫ್ Bihar. Generally, this stipulated period is identified as of now 9,000 to 5,000 previous years. Okay. ಸೊ ಏನಪ್ಪಾ ಇದಷ್ಟೇ ಅಲ್ಲದೆ ಬಿಹಾರದಲ್ಲಿ ಕೂಡ ಏನಾಗಿದೆಪ್ಪ ಅಂತಂದ್ರೆ ಈ ರೀತಿಯ ಒಂದು ಪ್ರೂವ್ಗಳು ಸಿಕ್ಕಿದಾವೆ ಅಂತ ಹೇಳಿ. ಮತ್ತೆ ಇವರ ಒಂದು ಟೈಮ್ ಪೀರಿಯಡ್ ಏನಾಗಿದೆ ಅಂತಂದ್ರೆ 9,000 to 5,000 ಇಯರ್ಸ್, ಪ್ರೀವಿಯಸ್ ಇಯರ್ಸ್ ವರೆಗೂ ಇತ್ತು ಅಂತ ಹೇಳಿ ಹೇಳ್ತಾರೆ. ಓಕೆ. ನಿಯೋಲಿಥಿಕ್ ಸೈಟ್ ಟ್ರೇಸ್ ಆಗಿದ್ದು ಎಲ್ಲೆಲ್ಲಿ ಅಂತ ಹೇಳಿ ಇಲ್ಲಿ ಪ್ಲೇಸಸ್ ನ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕರ್ನಾಟಕದಲ್ಲಿ ಜಾಸ್ತಿ ಇದೆ, ಸೌತ್ ಸೈಡ್ ಅಲ್ಲೇ ಜಾಸ್ತಿ ಇದೆ, ನಾರ್ತ್ ಸೈಡ್ ಅಲ್ಲಿ ಅಲ್ಲೊಂದು ಇಲ್ಲೊಂದು ಹೀಗೆ ಸ್ವಲ್ಪ ದೂರ ದೂರ ಇದೆ. ಓಕೆ. ಸೊ ಈ ಪಿಕ್ಚರ್ ನೀವು ಮ್ಯಾಪ್ ನೋಡೋದ್ರ ಮೂಲಕ ನೀವೇ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಏಜ್ ಆಫ್ ಮೆಟಲ್ಸ್. ದ ಯೂಸ್ ಆಫ್ ಮೆಟಲ್ ಸ್ಟಾರ್ಟೆಡ್ ಟುವರ್ಡ್ಸ್ ದ ಎಂಡ್ ಆಫ್ ದ ನಿಯೋಲಿಥಿಕ್ ಪೀರಿಯಡ್. ನಿಯೋಲಿಥಿಕ್ ಪೀರಿಯಡ್ ಏನಿತ್ತು ಅದ್ರ ಎಂಡ್ ಗೆ ಬಂದ ಮೇಲೆ ಮೆಟಲ್ ಯೂಸ್ ಪ್ರಾರಂಭ ಆಯ್ತು. ಆವಾಗಿಂದ ಮೆಟಲ್ ಯೂಸ್ ಜನರಿಗೆ ಪರಿಚಯ ಆಯ್ತು ಅಂತ ಹೇಳಿ ಹೇಳ್ತಾರೆ. ದ ಫಸ್ಟ್ ಮೆಟಲ್ ವಿಚ್ ಹ್ಯೂಮನ್ ಬೀಯಿಂಗ್ಸ್ used was the copper. ಫಸ್ಟ್ ಮೆಟಲ್ ಯಾವುದು ಹ್ಯೂಮನ್ಸ್ ಯೂಸ್ ಮಾಡಿದ್ದು? ಕಾಪರ್ ಯೂಸ್ ಅನ್ನ ಅವ್ರು ಕಲ್ಕೊಂಡ್ರು ಅಂತ ಹೇಳಿ ಹೇಳ್ತಾರೆ. ದೇ ಲರ್ನ್ಡ್ ಟು ಆಡ್ ಟಿನ್ ಟು ದಿಸ್ ಕಾಪರ್ ಅಂಡ್ ಪ್ರೊಡ್ಯೂಸ್ ದ ಬ್ರಾನ್ಸ್. ಏನಪ್ಪಾ, ಈ ಒಂದು ಕಾಪರ್ ಗೆ ಟಿನ್ ಅನ್ನ ಆಡ್ ಮಾಡಿ ಬ್ರಾನ್ಸ್ ತಯಾರು ಮಾಡೋದನ್ನ ಜನ ಅವಾಗ ಕಲ್ಕೊಂಡ್ರು, ಅವಾಗಿನ ಪೀಪಲ್ಸ್ ಕಲ್ಕೊಂಡ್ರು. ಬ್ರಾನ್ಸ್ ಇಸ್ ಅನ್ ಅಲಾಯ್ ವಿಚ್ ಈಸ್ ಹಾರ್ಡರ್ ದೆನ್ ದ ಕಾಪರ್. ಏನಪ್ಪಾ, ಬ್ರಾನ್ಸ್ ಏನಿದೆ ಕಾಪರ್ ಗಿಂತ ಹಾರ್ಡರ್ ಇರುತ್ತೆ, ಸೊ ಜಾಸ್ತಿ ಯೂಸ್ ಆಗುತ್ತೆ. ಸೊ ಬ್ರಾನ್ಸ್ ಅನ್ನ ತಯಾರು ಮಾಡ್ಲಿಕ್ಕೆ ಆಗಿನ ಜನರು ಕಲ್ಕೊಂಡ್ರು. ಕಾಪರ್ ಅಂಡ್ ಬ್ರಾನ್ಸ್ ಸ್ಟೋನ್ ಏಜ್ ಅಂತ ಹೇಳಿ ಕರೀತಾರೆ. ಓಕೆ. ಸೊ ಸಿನ್ಸ್ ದ ನಂಬರ್ ಆಫ್ ಕಾಪರ್ ಅಂಡ್ ಬ್ರಾನ್ಸ್ ವೆಪನ್ಸ್ ವರ್ ವೆರಿ ಲೆಸ್, ದ ಮೆಟಲ್ weapons continued along the way. Therefore, this period is called as a copper and bronze age. This has been traced out over 5,000 years. Agriculture and animal husbandry were their main occupation. ಸೊ ಜನ ಏನಪ್ಪಾ ಇದೇ ರೀತಿ ಯೂಸ್ ಮಾಡ್ತಾ ಏನಪ್ಪಾ ಅಂದ್ರೆ ಕಾಪರ್ ಮತ್ತೆ ಬ್ರಾನ್ಸ್ ಗಳ ವೆಪನ್ಸ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಕಲ್ಕೊಂಡ್ರು, ಅವುಗಳ ಬಳಕೆಯನ್ನ ಮಾಡೋದಕ್ಕೆ ಕಲ್ಕೊಂಡ್ರು, ಅವುಗಳನ್ನ ಯೂಸ್ ಮಾಡೋದು ಅವರಿಗೆ ಒಂದು ಏನಾಯ್ತು, ರೂಢಿಗತ ಆಯ್ತು. ಈ ಒಂದು ಜನರ ಒಂದು ಟೈಮ್ ಲೈನ್ ಅನ್ನ 5,000 ಇಯರ್ ಇಂದ ನಂತರ ಅಂತ ಹೇಳಿ ಹೇಳ್ತಾರೆ. ಸೊ ಇವರು ಅಗ್ರಿಕಲ್ಚರ್ ಮಾತ್ರ ಅಲ್ಲ, ಅನಿಮಲ್ ಹಸ್ಬೆಂಡ್ರಿ ಕೂಡ ಇವ್ರು ಕಲ್ಕೊಂಡ್ರು. ಅನಿಮಲ್ ಹಸ್ಬೆಂಡ್ರಿ ಯಾವಾಗ ತುಂಬಾ ಪಾಪ್ಯುಲರ್ ಆಯ್ತು. ಅನಿಮಲ್ ಹಸ್ಬೆಂಡ್ರಿ ಅಂತಂತಂದ್ರೆ ಪ್ರಾಣಿಗಳ ಸಾಕಾಣಿಕೆ. ಏನು ಆಕಳು, ಇದು ಕೌ ಆಗಿರಬಹುದು, ಡಾಗ್ಸ್ ಆಗಿರಬಹುದು, ಶಿಪ್ ಆಗಿರಬಹುದು, ಗೋಟ್ ಆಗಿರಬಹುದು. ಓಕೆ. ಸೊ ಎಲ್ಲವನ್ನು ಏನಪ್ಪಾ ಅಂತಂದ್ರೆ ಸಾಕುವುದು ಏನಾಗ್ಬಿಡ್ತಪ್ಪ, ಅವಾಗ ರೂಢಿಗತ ಆಯ್ತು, ಅವರಿಗೆ ಪ್ರಾಕ್ಟೀಸ್ ಆಯ್ತು ಅಂತ ಹೇಳಿ ನಾವು ನೋಡಬಹುದು. ಅಗ್ರಿಕಲ್ಚರ್ ಮತ್ತೆ ಅನಿಮಲ್ ಹಸ್ಬೆಂಡ್ರಿ ಅವ್ರ ಮುಖ್ಯ ಆಕ್ಯುಪೇಷನ್ ಆಗಿತ್ತು, ಅವ್ರ ವರ್ಕ್ ಆಗಿತ್ತು. ಅದನ್ನೇ ಮಾಡಿ ಅವ್ರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ತಮ್ಮ ಸರ್ವೈವಲ್ ನ ಮಾಡ್ಕೊಳ್ತಾ ಇದ್ರು. ಡ್ಯೂರಿಂಗ್ ದಿಸ್ ಪೀರಿಯಡ್ ವಿ ಫೈಂಡ್ ದ ಡೆಕೋರೇಟೆಡ್ ಪಾಟ್ಸ್ ಮೇಡ್ ಫ್ರಮ್ ವೀಲ್ಸ್. ಕಾಪರ್ ಟೂಲ್ಸ್ ಅಂಡ್ ಆರ್ನಮೆಂಟ್ಸ್ ವರ್ ಆಲ್ಸೋ ಫೌಂಡ್. ಇಲ್ಲಿ ಏನ್ ಹೇಳ್ತಾರೆ, ಅವಾಗ ಡೆಕೋರೇಟೆಡ್ ಪಾಟ್ಸ್ ಗಳನ್ನ ರೆಡಿ ಮಾಡಕ್ ಶುರು ಮಾಡಿದ್ರು. ವೀಲ್ ಮೇಲೆ ತಿರುಗಿಸಿ ಅದ್ರ ಮೇಲೆ ಪಾಟ್ ಮಾಡಿ ಅದನ್ನ ಡೆಕೋರೇಟ್ ಮಾಡ್ತಾ ಇದ್ರು. ಸೊ ಆ ರೀತಿ ಪಾಟ್ ಗಳಾಗಿರ್ಬಹುದು, ಮತ್ತೆ ಕಾಪರ್ ಟೂಲ್ಸ್ ಅನ್ನ ಯೂಸ್ ಮಾಡಿ ಮಾಡುವಂತ ಆರ್ನಮೆಂಟ್ಸ್ ಆಗಿರಬಹುದು ಆಗಿನ ಟೈಮ್ ಅಲ್ಲಿ ಸಿಕ್ಕಿದೆ ಅಂತ ಹೇಳಿ ಹೇಳ್ತಾರೆ. ಬ್ರಾಂಜ್ ಟೂಲ್ಸ್ ವರ್ ಹೆಲ್ಪ್ಫುಲ್ ಟು ಪ್ಲಾ ಅಂಡ್ ಲ್ಯಾಂಡ್ ಡೀಪ್ಲಿ ಅಂಡ್ ಟು ಕನ್ವರ್ಟ್ ದ ಫಾರೆಸ್ಟ್ ಏರಿಯಾ ಇನ್ ಟು ಅಗ್ರಿಕಲ್ಚರ್ ಲ್ಯಾಂಡ್. ಏನಪ್ಪಾ ಅಂತಂತಂದ್ರೆ ಬ್ರಾನ್ಸ್ ಏನ್ ಹೆಲ್ಪ್ ಮಾಡ್ತಿತ್ತು ಅವಾಗ, ಏನು ಅಗಿಲಿಕ್ಕೆ, ಕಟ್ ಮಾಡ್ಲಿಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾ ಇತ್ತು. ಸೊ ಅವಾಗ ಏನಾಗ್ತಾ ಇತ್ತು ಅಂದ್ರೆ ಫಾರೆಸ್ಟ್ ಏರಿಯಾನ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಅವಾಗ ಹೆಲ್ಪ್ ಆಗ್ತಾ ಇತ್ತು ಬ್ರಾಂಜ್ ಟೂಲ್ಸ್ ಇಂದ, ವೆಪನ್ಸ್ ಇಂದ ಅಂತ ಹೇಳಿ ನೋಡ್ತೀವಿ. ದಿಸ್ ಲೆಡ್ ಟು ಅನ್ ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್ ಆಫ್ ಫುಡ್ ಐಟಮ್ಸ್. ಇದೇನಾಯ್ತು, ಫುಡ್ ಐಟಮ್ಸ್ ನ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಇನ್ಕ್ರೀಸ್ ಮಾಡ್ಕೊಡ್ತು ಅಂತ ಹೇಳಿ ಹೇಳ್ತಾರೆ. ದಿಸ್ ರಿಸಲ್ಟೆಡ್ ಇನ್ ಸ್ಟಾರ್ಟಿಂಗ್ ಆಫ್ ಅ ನ್ಯೂ ಬಿಸ್ನೆಸ್ ಲೈಕ್ ಸೆಂಡಿಂಗ್ ಎಕ್ಸಸ್ ಗ್ರೇನ್ ಟು ದ ನೀಡಿ ಏರಿಯಾಸ್. ಸೊ ಇದೇನಾಯ್ತಪ್ಪ ಅಂತಂದ್ರೆ ಬಿಸ್ನೆಸ್ ಮಾಡ್ಲಿಕ್ಕೆ ಒಂದು ಪ್ರಾರಂಭಿಕ ಸ್ಟಾರ್ಟಿಂಗ್ ಪಾಯಿಂಟ್ ಆಯ್ತು ಅಂತ ಹೇಳಿ ಹೇಳ್ಬಹುದು. ಯಾಕಂದ್ರೆ ಅವರು ಎಕ್ಸ್ಟ್ರಾ ಗ್ರೇನ್ಸ್ ಏನಾದ್ರು ಗ್ರೋ ಮಾಡಿದ್ರೆ ಆ ಗ್ರೇನ್ಸ್ ಅನ್ನ ಇಟ್ಟು ಹಾಳು ಮಾಡುವ ಬದಲು ಏನ್ ಮಾಡ್ತಾ ಇದ್ರು, ಯಾರಿಗೆ ಗ್ರೇನ್ಸ್ ಬೇಕು, ಯಾರ ಹತ್ರ ಕಡಿಮೆ ಇದೆನೋ ಆ ಪೀಪಲ್ಸ್ ಗೆ ಏನ್ ಮಾಡ್ತಾ ಇದ್ರು, ಸಪ್ಲೈ ಮಾಡೋದಿಕ್ಕೆ ಶುರು ಮಾಡಿದ್ರು. ಸೊ ಇಲ್ಲಿಂದ ಏನಾಯ್ತಪ್ಪ, ಬಿಸ್ನೆಸ್ ಒಂದು ಸ್ಟಾರ್ಟ್ ಆಯ್ತು ಅಂತ ಹೇಳಿ ನಾವು ಹೇಳಬಹುದು. ಓಕೆ. This resulted in starting of a new business like sending excess
grain to the needy areas. As a result of this, a massive culture like Harappan civilization was able to raise up on the banks of the Indus and its tributaries in northwest India. ಸೊ ಇದೇ ರೀತಿ ಮಾಡ್ತಾ 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 ಏನಪ್ಪಾ ಅಂದ್ರೆ ಜನರಿಗೆ ರೂಢಿಗತ ಆಯ್ತು. ಇದರದೇ ಒಂದು ರಿಸಲ್ಟ್ ಏನಪ್ಪಾ ಅಂತಂದ್ರೆ ಹರಪ್ಪ ಸಿವಿಲೈಸೇಷನ್ ಅಂತ ಹೇಳ್ತೀವಿ. ಇಂಡಸ್ ನದಿ ಏನಿತ್ತು, ಸಿಂಧು ನದಿ ಏನಿತ್ತು, ಆ ಒಂದು ರಿವರ್ ಬ್ಯಾಂಕ್ ಮೇಲೆ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ, ಅದರ ಟ್ರಿಬ್ಯೂಟರೀಸ್ ಮೇಲೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಸೆಟಲ್ ಆಗಿ ಅಲ್ಲಿ ಒಂದು ತಮ್ಮ ಕಲ್ಚರ್ ಅನ್ನ ಸ್ಟಾರ್ಟ್ ಮಾಡಿದ್ರು, ಅಲ್ಲಿ ಒಂದು ತಮ್ಮ ಸಿವಿಲೈಸೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ರು, ಅಲ್ಲಿ ಸ್ಟೇ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಅಲ್ಲಿ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದ್ರು. ಯಾರು? ಹರಪ್ಪನ್ ಸಿವಿಲೈಸೇಷನ್ ಪೀಪಲ್ಸ್ ಅಂತ ಹೇಳಿ ನಾವು ಹೇಳ್ತೀವಿ. ಹಿಸ್ಟೋರಿಯನ್ಸ್ ರೆಕಗ್ನೈಸ್ ದಿಸ್ ಆಸ್ ದ ಫಸ್ಟ್ ಅರ್ಬನೈಸೇಷನ್. ಅದನ್ನ ಏನ್ ಹೇಳಿದ್ರಪ್ಪ ಅಂತಂದ್ರೆ ಹಿಸ್ಟೋರಿಯನ್ಸ್ ಫಸ್ಟ್ ಅರ್ಬನೈಸೇಷನ್, ಫಸ್ಟ್ ಹಳ್ಳಿಗಳು ಅಂತ ಹೇಳಿ ನಾವು ಹೇಳ್ತೀವಿ. ಫಸ್ಟ್ ಆವಾಗ್ಲೇ ಏನತ್ತಪ್ಪ ಅಂತಂದ್ರೆ ಊರುಗಳು ರೆಡಿ ಆಗ್ಲಿಕ್ಕೆ, ಹಳ್ಳಿಗಳು ರೆಡಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ವಿಲೇಜಸ್ ರೆಡಿ ಆಗ್ಲಿಕ್ಕೆ, ಅರ್ಬನೈಸೇಷನ್ ಆಗ್ಲಿಕ್ಕೆ ಶುರು ಆಯ್ತು. ಓಕೆ, ಆವಾಗ ಸಿಟಿಗಳು ಸ್ಟಾರ್ಟ್ ಆಯ್ತು. ಮುಂಚೆ ಏನಿತ್ತು, ಅಲ್ಲೊಂದು ಇಲ್ಲೊಂದು ಗುಡ್ಡದಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಜನ ಗುಡ್ಸ್ಲಾಕೊಂಡಿರ್ತಾ ಇದ್ರು. ಇವ್ರು ಒಂದೇ ಕಡೆ ಸೆಟ್ಲ್ ಆಗಿ ಒಂದೇ ತರ ಪ್ಯಾಟರ್ನ್ ಮನೆ ಕಟ್ಕೊಂಡೆಲ್ಲ ಇದಕ್ಕೆ ಶುರು ಮಾಡಿದ್ರು. ಅವಾಗೇನಂತ ಅರ್ಬನೈಸೇಷನ್ ಅಂದ್ರೆ ಅವಾಗಿನ ಕಾಲದ ಹಿಸ್ಟೋರಿಕ್ ಪೀರಿಯಡ್ ನಲ್ಲಿನ ಫಸ್ಟ್ ಸಿಟೀಸ್ ಅಂತ ಹೇಳಿ ಅವಾಗ ಕ್ರಿಯೇಟ್ ಆದ್ವು. ದ ಯೂಸ್ ಆಫ್ ಬ್ರಾನ್ಸ್ ವಾಸ್ ಮೋರ್ ಕಂಪೇರ್ಡ್ to copper in South India. The source of metal age of copper and bronze stone age is found in Haluru, Panahalli and Brahmagiri of Karnataka. So ಇದೇನಪ್ಪಾ ಅಂತಂದ್ರೆ ಬ್ರಾನ್ಸ್ ಮತ್ತೆ ಕಾಪರ್ ಯೂಸ್ ಗಳನ್ನ ಎಲ್ಲಾ ಕಡೆನೂ ಮಾಡಕ್ ಶುರು ಮಾಡಿದ್ರು. ಸೌತ್ ಇಂಡಿಯಾದಲ್ಲಿ ಕೂಡ ಮಾಡಕ್ ಶುರು ಮಾಡಿದ್ರು. ಕರ್ನಾಟಕದಲ್ಲೂ ಕೂಡ ಈ ಜನರು ಕಾಣಿಸ್ಕೊಂಡ್ರು. ಕಾಪರ್ ಬ್ರಾನ್ಸ್ ಯೂಸ್ ಅನ್ನ ಇವ್ರು ಮಾಡ್ತಾ ಇದ್ರು ಅಂತ ಹೇಳಿ ಹೇಳಬಹುದು. ಐರನ್ ಏಜ್ ಅಂತ ಹೇಳ್ತೀವಿ. ಐರನ್ ಈಸ್ ವೆರಿ ಹಾರ್ಡ್ ಮೆಟಲ್. ದ ಐರನ್ ವಾಸ್ ಯೂಸ್ ಬಿಫೋರ್ ದ ಕಾಪರ್ ಇನ್ ಸೌತ್ ಇಂಡಿಯಾ. ಏನಪ್ಪಾ ಅಂತಂದ್ರೆ ಐರನ್ ಏನು ತುಂಬಾ ಹಾರ್ಡ್ ಸಬ್ಸ್ಟೆನ್ಸ್ ಅಂತ ಹೇಳ್ಬಹುದು. ಐರನ್ ಅನ್ನ ಕಾಪರ್ ಗಿಂತ ಮುಂಚೆನೆ ಸೌತ್ ಇಂಡಿಯಾದಲ್ಲಿ ಬಳಕೆ ಮಾಡ್ತಾ ಇದ್ರು ಅಂತ ಹೇಳಿ ನಾವು ನೋಡಬಹುದು. ಐರನ್ ಕೇಮ್ ಇನ್ ಟು ಯೂಸ್ ಇನ್ ಸೌತ್ ಇಂಡಿಯಾ ಆಸ್ ಅರ್ಲಿ ಆಸ್ 3500 years ಬಿಫೋರ್. ದಿಸ್ ಪೀರಿಯಡ್ ಇಸ್ ಆಲ್ಸೋ ನೋನ್ ಆಸ್ ದ ಪೀರಿಯಡ್ ಆಫ್ ಮ್ಯಾಸಿವ್ ಸ್ಟೋನ್ ಕಲ್ಚರ್. ಏನು 3005 years ಮುಂಚೆನೆ ಏನಾಗಿತ್ತಪ್ಪ ಅಂತಂದ್ರೆ ಸೌತ್ ಇಂಡಿಯಾದಲ್ಲಿ ಐರನ್ ಯೂಸ್ ಅನ್ನ ಕಂಡುಕೊಂಡಿದ್ರು. ಸೊ ಈ ಒಂದು ಏಜ್ ಅನ್ನ ಕೂಡ ಏನಂತ ಹೇಳ್ತಾರೆ, ಮ್ಯಾಸಿವ್ ಸ್ಟೋನ್ ಕಲ್ಚರ್ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ಹೇಳ್ತಾರೆ. ಐರನ್ ವೆಪನ್ಸ್ ಅಂಡ್ ಟೂಲ್ ವರ್ ಏಡೆಡ್ ಇನ್ ಅಗ್ರಿಕಲ್ಚರ್ ಅಂಡ್ ಹ್ಯಾಂಡ್ ಕ್ರಾಫ್ಟ್ ಪ್ರೊಡಕ್ಷನ್. ಆ ಒಂದು ಟೈಮ್ ಅಲ್ಲಿ ಐರನ್ ಇಂದ ರೆಡಿ ಮಾಡಿದಂತಹ ವೆಪನ್ಸ್ ಗಳನ್ನ, ಓಕೆ, ಸೊ ಐರನ್ ಏಜ್ ಅಲ್ಲಿ ಏನಪ್ಪಾ ಅಂದ್ರೆ ಸೌತ್ ಸೈಡ್ ಅಲ್ಲೂ ಕೂಡ ಈ ಕಲ್ಚರ್ ಮೊದಲೇ ಬಂದ್ಬಿಟ್ಟಿತ್ತು. 3500 years ಮುಂಚೆನೆ ಬಂದ್ಬಿಟ್ಟಿತ್ತು. ಸೊ ಅವಾಗ ಐರನ್ ವೆಪನ್ಸ್ ಗಳೆಲ್ಲ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹ್ಯಾಂಡ್ ಕ್ರಾಫ್ಟ್ ಗಳು ಯೂಸ್ ಮಾಡಿದ್ರು. ಅಗ್ರಿಕಲ್ಚರ್ ಮತ್ತೆ ಹ್ಯಾಂಡ್ ಕ್ರಾಫ್ಟ್ ಗಳಲ್ಲಿ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಐರನ್ ವೆಪನ್ಸ್ ಏನ್ ಮಾಡ್ತಾ ಇದ್ರು, ಅವರು ಯೂಸ್ ಮಾಡ್ತಾ ಇದ್ರು. ಓಕೆ, ಸೊ ಮತ್ತೇನ್ ಹೇಳ್ತಾರಪ್ಪ ಅಂದ್ರೆ ಆಸ್ ದ ಯೂಸ್ ಆಫ್ ಐರನ್ ಬಿಕೇಮ್ ಇಂಟೆನ್ಸಿಫೈಡ್ ಇನ್ ನಾರ್ತ್ ಇಂಡಿಯಾ, ದ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಆಲ್ಸೋ ಬಿಕೇಮ್ ಮೋರ್. ಏನಂತಪ್ಪ, ನಾರ್ತ್ ಇಂಡಿಯಾದಲ್ಲಿ ಕೂಡ ಏನ್ ಐರನ್ ಯೂಸ್ ಸ್ಟಾರ್ಟ್ ಆಯ್ತು. ಅವಾಗ ಏನಂತಪ್ಪ ಅಂದ್ರೆ ಅಗ್ರಿಕಲ್ಚರ್ ಆಕ್ಟಿವಿಟಿ ಏನಿದ್ವು, ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಅವು ಕೂಡ ಏನಪ್ಪ ಅಂತಂದ್ರೆ ಜಾಸ್ತಿ ಆಗ್ತಾ ಹೋಯ್ತು. ಅವ್ರೇನ್ ಮಾಡಿದ್ರು, ಅಗ್ರಿಕಲ್ಚರ್ ಮಾಡ್ಲಿಕ್ಕೆ ಜಾಸ್ತಿ ಏನು ಗ್ರೇನ್ಸ್ ಗ್ರೋ ಮಾಡ್ಲಿಕ್ಕೆ ಜಾಸ್ತಿ ಸ್ಟಾರ್ಟ್ ಮಾಡಿದ್ರು. ದಿಸ್ ರಿಸಲ್ಟೆಡ್ ಇನ್ ಎಕ್ಸೆಸ್ ಪ್ರೊಡಕ್ಷನ್. ಟು ಕಂಟ್ರೋಲ್ ದಿಸ್ ಹೆಂಗ್ surplus production, there emerged a class in 2600 years before. They are only republics. Then the kingdoms like Nanda and Maurya flourished. The sites which have been traced in Karnataka are Banahalli, Hirebenakallu, Brahmagiri, Koppa, Heggadehalli, T. Narsipura, Hemige, Haluru, ಜಡಿಗೇನಹಳ್ಳಿ, ಸವನದುರ್ಗ, ಹುತ್ರಿದುರ್ಗ, ಪವನ ಪಾಂಡವರ ದಿನ್ನೆ ಎಕ್ಸೆಟ್ರಾ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾರಂತಂದ್ರೆ ಈ ಐರನ್ ಏಜ್ ಅಲ್ಲಿ ಏನಿದೆ, ಏನು ಸೌತ್ ಸೈಡ್ ಎಲ್ಲ ಏನು ಡೆವಲಪ್ಮೆಂಟ್ ಆಗ್ತಾ ಇತ್ತು ಐರನ್ ಏಜ್ ಅಲ್ಲಿ, ಸೊ ಅದೇ ರೀತಿ ನಾರ್ತ್ ಅಲ್ಲಿ ಕೂಡ ಆಗ್ತಾ ಇತ್ತು. ಎರಡೂ ಕಡೆಗೆ ಆಗ್ತಾ ಏನಾಯ್ತಪ್ಪ ಅಂತಂದ್ರೆ ಏನ್ ಮಾಡಿದ್ರು, ಅಗ್ರಿಕಲ್ಚರ್ ಜಾಸ್ತಿ ಸ್ಟಾರ್ಟ್ ಮಾಡಿದ್ರು. ಐರನ್ ವೆಪನ್ಸ್ ಗಳೆಲ್ಲ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಗ್ರಿಕಲ್ಚರ್ ಹೆಚ್ಚಾಯ್ತು. ಹೆಚ್ಚು ಯೂಸ್ ಆದಂಗೆ ಹೆಚ್ಚು ಅಗ್ರಿಕಲ್ಚರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಗ್ರೇನ್ಸ್ ಎಲ್ಲ ಮಾಡಕ್ ಶುರು ಮಾಡಿದ್ರು. ಸೊ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗಕ್ ಶುರು ಆಯ್ತು. ಸೊ ಇದೇನಾಯ್ತಪ್ಪ ಅಂತಂದ್ರೆ ಒಂದು ಬಿಸಿನೆಸ್ ಡೀಲಿಂಗ್ಸ್ ಅನ್ನ ಎಲ್ಲ ಇನ್ಕ್ರೀಸ್ ಮಾಡ್ತಾ ಬಂತು. ಸೊ ಇದೆಲ್ಲ ಏನಾಯ್ತಪ್ಪ ಅಂತಂದ್ರೆ ಆದ ನಂತರ ಏನಪ್ಪಾ ಅಂತಂದ್ರೆ ನಿಧಾನಕ್ಕೆ ಏನಾಯ್ತಪ್ಪ ಅಂತಂದ್ರೆ ಇವರ ಅರ್ಬನೈಸೇಷನ್ ಬೆಳಿತಾ ಇತ್ತು. ಕಿಂಗ್ಡಮ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಕಿಂಗ್ಡಮ್ಗಳು ಫ್ಲರಿಶ್ ಆದ್ವು ಅಂತ ಹೇಳಿ ಹೇಳ್ತಾರೆ. ಕಿಂಗ್ಡಮ್ಗಳು ಹುಟ್ಕೊಂಡ್ವು ಅಂತ ಹೇಳಿ ಹೇಳ್ತಾರೆ. ಲೈಕ್ ನಂದ ಅಂತ ಹೇಳಿ ಹೇಳ್ತಾರೆ. ಲೈಕ್ ನಂದ, ಮೌರ್ಯ ಏನು ಮಾಡಿದ ಅವಾಗ ಕಿಂಗ್ಡಮ್ಗಳು ಸ್ಟಾರ್ಟ್ ಆದ್ವು ಅಂತ ಹೇಳಿ ನಾವು
ನೋಡಬಹುದು. ಓಕೆ, ಸೊ ಇವೆಲ್ಲವೇನಪ್ಪಾ ಅಂತಂದ್ರೆ ನಮ್ಗೆ ಎಲ್ಲೆಲ್ಲಿ ಕರ್ನಾಟಕದ ಯಾವ್ಯಾವ ಪ್ಲೇಸ್ ಗಳಲ್ಲಿ ಸಿಕ್ಕಿದೆ, ಟ್ರೇಸ್ ಆಗಿದೆ ಅಂತ ಹೇಳ್ತಾರೆ. ಬನಹಳ್ಳಿ, ಹಿರೇಬೆನಕಲ್ಲು, ಓಕೆ, ಬ್ರಹ್ಮಗಿರಿ, ಕೊಪ್ಪ, ಹೆಗ್ಗಡೆಹಳ್ಳಿ, ಟಿ ನರಸೀಪುರ, ಹೆಮ್ಮಿಗೆ, ಹಾಲೂರು, ಜಗದಿಗೇನಹಳ್ಳಿ, ಓಕೆ, ಜಡಿಗೇನಹಳ್ಳಿ, ಸವನದುರ್ಗ, ಕುದ್ರಿದುರ್ಗ, ಪಾಂಡವರ ದಿನ್ನೆ, ಇವೆಲ್ಲ ಪ್ಲೇಸ್ ಗಳಲ್ಲಿ ಏನಪ್ಪಾ ಅಂತಂದ್ರೆ ನಮ್ಗೆ ಟ್ರೇಸಸ್ ಸಿಕ್ಕಿದೆ ಅಂತ ಹೇಳ್ತಾರೆ. ಓಕೆ, ಸೊ ಈ ಒಂದು ಹಿಸ್ಟೋರಿಕ್ ಇಂಟ್ರೊಡಕ್ಷನ್ ಟು ಹಿಸ್ಟ್ರಿ ಅಂಡ್ ಪ್ರೀ ಹಿಸ್ಟೋರಿಕ್ ಎರಾ ಏನಿದೆ, ಈ ಒಂದು ಚಾಪ್ಟರ್ ಕಂಪ್ಲೀಟ್ ಆಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಯಾರಿಗಾದ್ರೂ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.